Welcome to Tech Solutions. This is your Lokesh. So today we are going to solve the question paper problem under ABC costing method. Okay, so activity based costing method. So this problem was asked in the year 2020, section C. Okay, see the problem. Relevant data relating to a company are, so they given the 3 products in the total column, and also the information regarding the products are production and sales. They have given units and raw material usage in units and raw material cost, direct labor cost, and direct labor hours and machine hours, direct labor cost, and the number of production runs, and number of deliveries, and number of receipts, and number of production orders. Okay, so previous class ಅಲ್ಲಿ ನಾನು ಹೇಳಿದಂಗೆ ನಂಬರ್ ಆಫ್ ಅಂತ ಎಷ್ಟು ಸ್ಟಾರ್ಟ್ ಆಗುತ್ತೋ ಅದು ನಿಮಗೆ ಕಾಸ್ಟ್ ಡ್ರೈವರ್ ಅಂತ ನೀವು ಅರ್ಥ ಮಾಡ್ಕೋಬೇಕು ಅಥವಾ ತಿಳ್ಕೋಬೇಕು ಅಂತ ಹೇಳಿದ್ದೀನಿ. ಓಕೆ, ಸೊ ಇನ್ ದಿಸ್ ಪ್ರಾಬ್ಲಮ್ ವಾಟ್ ಆರ್ ದ ಕಾಸ್ಟ್ ಡ್ರೈವರ್ಸ್ ಇನ್ ದ ಸೆನ್ಸ್, ಸಿ ದ ನಂಬರ್ ಆಫ್ ಪ್ರೊಡಕ್ಷನ್ ರನ್ಸ್ ಅದು ಒಂದು ಕಾಸ್ಟ್ ಡ್ರೈವರ್, ನೆಕ್ಸ್ಟ್ ನಂಬರ್ ಆಫ್ ಡೆಲಿವರೀಸ್ ಅದು ಒಂದು ಕಾಸ್ಟ್ ಡ್ರೈವರ್, ಅಂಡ್ ನಂಬರ್ ಆಫ್ ರಿಸಿಪ್ಟ್ಸ್ ಕಾಸ್ಟ್ ಡ್ರೈವರ್, ಅಂಡ್ ನಂಬರ್ ಆಫ್ ಪ್ರೊಡಕ್ಷನ್ ಆರ್ಡರ್ಸ್. ಓಕೆ, ಸೊ ಈಗ ಕಾಸ್ಟ್ ಡ್ರೈವರ್ಸ್ ನಾವು ಐಡೆಂಟಿಫೈ ಮಾಡ್ಕೊಂಡಾಗಿದೆ. ನೆಕ್ಸ್ಟ್ ಸಿ ದ ರಿಲೇಟೆಡ್ ಇನ್ಫಾರ್ಮೇಶನ್ ಟು ದಿಸ್ ಪ್ರಾಬ್ಲಮ್. ಸೊ ಓವರ್ ಹೆಡ್ಸ್ ಕೊಟ್ಟಿದ್ದಾನೆ. ಸೊ ವಾಟ್ ಆರ್ ದ ಓವರ್ ಹೆಡ್ಸ್? ಸೆಟಪ್, ಸೊ ಅದಕ್ಕೆ ಎಷ್ಟು ಇನ್ಕರ್ ಆಗಿದೆ? 60,000 ಕಾಸ್ಟ್ ಇನ್ಕರ್ ಆಗಿದೆ. ನೆಕ್ಸ್ಟ್ ಮೆಷಿನ್ಸ್, ಸೊ ಅದಕ್ಕೆ ಎಷ್ಟು ಇನ್ಕರ್ ಆಗಿದೆ? 15,20,000 ಕಾಸ್ಟ್ ಇನ್ಕರ್ ಆಗಿದೆ. ನೆಕ್ಸ್ಟ್ ರಿಸೀವಿಂಗ್, ಸೊ ದ ಕಾಸ್ಟ್ ವಾಸ್ 8,70,000 ಅಂಡ್ ಟ್ರ್ಯಾಕಿಂಗ್ 5 lakhs and engineering cost 7,46,000 total cost incurred. Okay, see question carefully. The company operates a just-in-time technique inventory policy and receives each component once per production run. ಸೊ ಒಂದು ಪ್ರೊಡಕ್ಷನ್ ರನ್ಗೆ ರಿಸೀವ್ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಒನ್ಸ್ ಪರ್ ಪ್ರೊಡಕ್ಷನ್ ರನ್ ಅಂತ ಹೇಳಿದ್ರೆ ಈಚ್ ಕಾಂಪೋನೆಂಟ್ ಒನ್ಸ್ ಅಂದ್ರೆ ಒಂದು ಪ್ರೊಡಕ್ಷನ್ ರನ್ಗೆ ರಿಸೀವ್ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ಯಾವ ಮೆಥಡ್ ನ ಫಾಲೋ ಮಾಡ್ತಿದೆ ಕಂಪನಿ? ಜಸ್ಟ್ ಇನ್ ಟೈಮ್ ಟೆಕ್ನಿಕ್ ನ ಫಾಲೋ ಮಾಡ್ತಿದೆ. ಓಕೆ, ಸೊ ವಾಟ್ ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಇನ್ ದ ಸೆನ್ಸ್, ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್. ಸೊ ಫಸ್ಟ್ ಕ್ವಶನ್ ಏನು ಅಂತ ಹೇಳಿದ್ರೆ, ಕಂಪ್ಯೂಟ್ ದ ಪ್ರೊಡಕ್ಷನ್ ಕಾಸ್ಟ್ ಬೇಸ್ಡ್ ಆನ್ ಡೈರೆಕ್ಟ್ ಲೇಬರ್ ಅವರ್ ರಿಕವರಿ ರೇಟ್ ಆಫ್ ದಿ ಓವರ್ ಹೆಡ್ಸ್ ಅಂತ ಇದು ಕೊಟ್ಟಿದ್ದಾರೆ. ಸೊ ಸೆಕೆಂಡ್ ಕ್ವಶನ್, ಕಂಪ್ಯೂಟ್ ದಿ ಪ್ರಾಡಕ್ಟ್ ಕಾಸ್ಟ್ ಯೂಸಿಂಗ್ ಆಕ್ಟಿವಿಟಿ ಬೇಸ್ಡ್ ಕಾಸ್ಟಿಂಗ್. ಓಕೆ, ಇಲ್ಲಿ ಫಸ್ಟ್ ಕ್ವಶನ್ ಅಲ್ಲಿ ನಿಮಗೆ ಪ್ರಾಡಕ್ಟ್ ಕಾಸ್ಟ್ ನ ಕ್ಯಾಲ್ಕುಲೇಷನ್ ಮಾಡಕ್ಕೆ ಹೇಳ್ತಿದ್ದಾನೆ, ಸೆಕೆಂಡ್ ಕ್ವಶನ್ ಅಲ್ಲಿ ನಿಮಗೆ ಪ್ರಾಡಕ್ಟ್ ಕಾಸ್ಟ್ ನ ಕ್ಯಾಲ್ಕುಲೇಷನ್ ಮಾಡಕ್ಕೆ ಹೇಳ್ತಿದ್ದಾನೆ. ಬಟ್ ಯು ಹ್ಯಾವ್ ಟು ಅಬ್ಸರ್ವ್ ದ ಕ್ರೈಟೀರಿಯಾ ಅಂಡರ್ ಫಸ್ಟ್ ಕ್ವಶನ್. ಯು ಹ್ಯಾವ್ ಟು ಕಂಪ್ಯೂಟ್ ದಿ ಪ್ರಾಡಕ್ಟ್ ಕಾಸ್ಟ್ ಬೇಸ್ಡ್ ಆನ್ ಡೈರೆಕ್ಟ್ ಲೇಬರ್ ಅವರ್ ರಿಕವರಿ ರೇಟ್ ಅಂತ ಹೇಳೋದು ಕೊಟ್ಟಿದ್ದಾನೆ. ಓಕೆ, ಸೊ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಪ್ರಾಡಕ್ಟ್ ಕಾಸ್ಟ್ ಬೇಸ್ಡ್ ಆನ್ ಯಾವ್ದು ಬೇಸ್ ಮೇಲೆ ಕೇಳಿದಾನೆ? ಡೈರೆಕ್ಟ್ ಲೇಬರ್ ಅವರ್ ರಿಕವರಿ ರೇಟ್. ಸಿ, ಡೈರೆಕ್ಟ್ ಲೇಬರ್ ಅವರ್ ರಿಕವರಿ ರೇಟ್, ಇದ್ರ ಬೇಸ್ ಮೇಲೆ ನಾವು ಯೂನಿಟ್ ಕಾಸ್ಟ್ ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಅದು ಫಸ್ಟ್ ಕ್ವಶನ್. ಅಂಡ್ ಸೆಕೆಂಡ್ ಕ್ವಶನ್ ಅಲ್ಲಿ ಏನ್ ಹೇಳಿದಾನೆ, ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಸೇಮ್ ಪ್ರಾಡಕ್ಟ್ ಕಾಸ್ಟ್ ಬೇಸ್ಡ್ ಆನ್ ABC ಆಕ್ಟಿವಿಟಿ ಬೇಸ್ಡ್ ಕಾಸ್ಟಿಂಗ್ ಅಂತ ಹೇಳಿದ್ರೆ, ಅಂದ್ರೆ ಆಕ್ಟಿವಿಟಿ ಬೇಸ್ಡ್ ಕಾಸ್ಟಿಂಗ್ ಮೆಥಡ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಕ್ ಹೇಳಿದಾನೆ. ದೆನ್ ಇಫ್ ಇಟ್ ಈಸ್ ABC ಕಾಸ್ಟಿಂಗ್ ಮೆಥಡ್, ದೆನ್ ದಿಸ್ ಈಸ್ ದ ಟ್ರೆಡಿಷನಲ್ ಮೆಥಡ್. ಸೊ ಟ್ರೆಡಿಷನಲ್ ಮೆಥಡ್ ಅಲ್ಲಿ ನಾವು ಪ್ರಾಡಕ್ಟ್ ಕಾಸ್ಟ್ ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು, ಅಂಡ್ ಮಾಡರ್ನ್ ಮೆಥಡ್ ಅಲ್ಲಿ ABC ಮೆಥಡ್ ಅಲ್ಲಿ ನಾವು ಪ್ರಾಡಕ್ಟ್ ಕಾಸ್ಟ್ ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಓಕೆ, ಸೊ ಈಗ ಟ್ರೆಡಿಷನಲ್ ಮೆಥಡ್ ಅಲ್ಲಿ ಫಸ್ಟ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂತ ಹೇಳಿದ್ರೆ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಪ್ರಾಡಕ್ಟ್ ಕಾಸ್ಟ್ ಬೇಸ್ಡ್ ಆನ್ ಡೈರೆಕ್ಟ್ ಲೇಬರ್ ಅವರ್ ರಿಕವರಿ rate. Okay, generally you know the cost per unit formula, that is total overhead divided by number of units. So iದೇ specific formula base ಮೇಲೆ ನಾವು formulas generate ಮಾಡ್ಕೊಂಡು ಹೋಗ್ತೀವಿ. Okay, so this is the general formula to calculate the unit cost. So similarly you have to calculate the product or unit cost based on the direct labor hour recovery rate ಅಂತ ಹೇಳಿದ್ರೆ just you have to put instead of cost per unit direct labor hour recovery rate is equal to same total overhead cost divided by ಇಲ್ಲಿ ಯೂನಿಟ್ಸ್ ಕಾಸ್ಟ್ ಅಥವಾ ಯೂನಿಟ್ ಕಾಸ್ಟ್ ನ ಕ್ಯಾಲ್ಕುಲೇಷನ್ ಮಾಡೋದ್ರಿಂದ ನೀವು ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ನಂಬರ್ ಆಫ್ ಯೂನಿಟ್ಸ್ ಅಂತ ತಗೊಳ್ತೀವಿ. ಓಕೆ, ಸೊ ಇದಕ್ಕೂ ಟೋಟಲ್ ಕಾಸ್ಟ್ ಅಥವಾ ಟೋಟಲ್ ನಂಬರ್ ಆಫ್ ಕಾಸ್ಟ್ ಬೇಕೇ ಬೇಕಾಗುತ್ತೆ ನಮಗೆ. ಸೊ ಇಲ್ಲಿ ಯೂನಿಟ್ ಕಾಸ್ಟ್ ಆಗಿರೋದ್ರಿಂದ ಇಲ್ಲಿ ನಂಬರ್ ಆಫ್ ಯೂನಿಟ್ಸ್ ತಗೊಳ್ತಿದ್ದೀರಾ. ಸೊ ಇನ್ ಪರ್ಟಿಕ್ಯುಲರ್ ಪ್ರಾಬ್ಲಮ್ they specified that you have to calculate the product cost based on direct labor hour recovery rate ಅಂತ ಹೇಳಿದ್ರೆ we are mentioning here direct labor hour recovery rate ಅಂತ ಹೇಳಿದ್ರೆ we need total number of hours required to produce the product.
ಸೊ ಇಲ್ಲಿ ಯೂನಿಟ್ನ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ನಂಬರ್ ಆಫ್ ಯೂನಿಟ್ಸ್ ಅಂತ ತಗೊಂಡಿದ್ದೀರಾ. ಸೊ ಇಲ್ಲಿ ಅವರ್ಸ್ ಬೇಸಿಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ನಂಬರ್ ಆಫ್ ಟೋಟಲ್ ಅವರ್ಸ್ ಬೇಕಾಗುತ್ತೆ. ಓಕೆ, ಸೊ ಸೇಮ್ ಸ್ಪೆಸಿಫಿಕ್ ಫಾರ್ಮುಲಾ ಇಲ್ಲೇ ರಿಪೀಟ್ ಆಗುತ್ತೆ. ಸೊ ಇಲ್ಲಿ ನಂಬರ್ ಆಫ್ ಯೂನಿಟ್ಸ್ ಬದಲು ನಾವು ನಂಬರ್ ಆಫ್ ಟೋಟಲ್ ಅವರ್ಸ್. ಓಕೆ, ಸೊ ಇಲ್ಲಿ ಪ್ರಾಡಕ್ಟ್ ಕಾಸ್ಟ್ನ ಯಾವ್ದು ಬೇಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಕ್ಕೆ ಹೇಳಿದ್ದಾನೆ? ಡೈರೆಕ್ಟ್ ಲೇಬರ್ ಅವರ್ ರಿಕವರಿ ರೇಟ್ ಬೇಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಿದ್ದಾನೆ. ಓಕೆ, ಸೊ ಅಂದ್ರೆ ಕ್ಯಾಲ್ಕುಲೇಷನ್ ಕೇಳಿದ್ದಾರೆ. ಸೊ ದೇರ್ ಫೋರ್ ವಿ ಆರ್ ಗೋಯಿಂಗ್ ಟು ಮೆನ್ಷನ್ ದಿ ಫಾರ್ಮುಲಾ ಆಸ್ ಡೈರೆಕ್ಟ್ ಲೇಬರ್ ಅವರ್ ರಿಕವರಿ ರೇಟ್. ಡೈರೆಕ್ಟ್ ಲೇಬರ್ ಒಂದು ಅವರ್ಗೆ ಎಷ್ಟು ಕಾಸ್ಟ್ ಇನ್ಕರ್ ಆಗುತ್ತೆ ಅನ್ನೋದಕ್ಕೆ ನಾವು ಜನರಲ್ ಆಗಿ ಟೋಟಲ್ ಕಾಸ್ಟ್ ಎಷ್ಟು ಇನ್ಕರ್ ಆಗಿದೆ, ಟೋಟಲ್ ಎಂಟರ್ ಅವರ್ಗೆ ವಾಟ್ ಈಸ್ ದ ಟೋಟಲ್ ನಂಬರ್ ಆಫ್ ಅವರ್ಸ್ ರಿಕ್ವೈರ್ಡ್ ಟು ಪ್ರೊಡ್ಯೂಸ್ ದಿ ಪ್ರಾಡಕ್ಟ್ಸ್ ಅಂತ ಹೇಳ್ಬಿಟ್ಟು ಈ ಫಾರ್ಮುಲಾ ಬೇಸ್ ಮೇಲೆ ನಾವು ಯೂನಿಟ್ ಕಾಸ್ಟ್ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ದಟ್ ಈಸ್ ಅಂಡರ್ ಟ್ರೆಡಿಷನಲ್ ಮೆಥಡ್. So under traditional method we have to calculate the product cost based on direct labor hour recovery rate. To calculate the direct labor hour recovery rate we have to generate the formula. So based on this cost per unit formula, that is total overhead cost divided by number of total hours. Okay, so this is the actual formula to compute the direct labor hour recovery rate. So in formula ಬಂದಿಲ್ಲ ಅಂತ ಹೇಳಿ ಏನು ಟೆನ್ಷನ್ ತಗೋಬೇಡಿ. ಸೊ ಇದು ಬೇಸ್ ಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡೋದು. ಓಕೆ, ಸೊ ಕೆಲವೊಂದು ಪ್ರಾಬ್ಲಮ್ಸ್ ಅಲ್ಲಿ ಫ್ಯೂಚರ್ ಅಲ್ಲಿ ಬರೋ ಪ್ರಾಬ್ಲಮ್ಸ್ ಅಲ್ಲಿ ನಿಮಗೆ ಟ್ರೆಡಿಷನಲ್ ಮೆಥಡ್ ಅಲ್ಲಿ ಇಲ್ಲಿ ಡೈರೆಕ್ಟ್ ಲೇಬರ್ ಅವರ್ ರಿಕವರಿ ಅಂತ ಕೊಟ್ಟಿದ್ದಾನೆ. ಸೊ ಫ್ಯೂಚರ್ ಅಲ್ಲಿ ಮೆಷಿನ್ ಅವರ್ ರೇಟ್ ಮೇಲೆ ಕೇಳಬಹುದು. ಸೊ ಸೇಮ್ ಫಾರ್ಮುಲಾ ಇಲ್ಲಿ ಮೆಷಿನ್ ಅವರ್ ರೇಟ್, ಟೋಟಲ್ ಓವರ್ ಹೆಡ್ ಕಾಸ್ಟ್, ನಂಬರ್ ಆಫ್ ಮೆಷಿನ್ ಅವರ್ಸ್, ದಟ್ಸ್ ಇಟ್. ಓಕೆ, ಸೊ ಅದೇ ತರ ಫಾರ್ಮುಲಾ ನೀವು ಜನರೇಟ್ ಮಾಡ್ತಾ ಹೋಗಬೇಕು. ಸೊ ಮ್ಯಾಕ್ಸಿಮಮ್ ಕೇಳೋದು ನಿಮಗೆ ABC ಕಾಸ್ಟ್ ನಲ್ಲಿ ಯೂನಿಟ್ ಕಾಸ್ಟ್ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಕೇಳ್ತಾನೆ. ಓಕೆ, ಸೊ ಪ್ರಾಬ್ಲಮ್ ಮಾಡಿಸ್ತೀನಿ. ಸೊ ಟೇಕ್ ಡೌನ್ ದಿ ಫಾರ್ಮುಲಾ. ನಾವು ಸಿ ದ ಫಾರ್ಮುಲಾ. ಸೊ ಪ್ರೀವಿಯಸ್ ಏನು ಬರೆದಿದ್ನೋ ಅದೇ ಫಾರ್ಮುಲಾನೇ. ಡೈರೆಕ್ಟ್ ಲೇಬರ್ ಅವರ್ ರಿಕವರಿ ರೇಟ್ ಈಸ್ ಕ್ಯಾಲ್ಕುಲೇಟೆಡ್ ಬೇಸ್ಡ್ ಆನ್ ಅಂಡರ್ ದಿಸ್ ಪ್ರಾಬ್ಲಮ್ ಟೋಟಲ್ ಓವರ್ ಹೆಡ್ ಡಿವೈಡೆಡ್ ಬೈ ನಂಬರ್ ಆಫ್ ಟೋಟಲ್ ಅವರ್ಸ್. ಸೊ ಈ ನಂಬರ್ ಆಫ್ ಟೋಟಲ್ ಅವರ್ಸ್ ಅಂತ ಹೇಳಿದ್ರೆ ಯಾವ್ದ್ರ ಬೇಸ್ ಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು? ಡೈರೆಕ್ಟ್ ಲೇಬರ್ ಅವರ್ಸ್ ಬೇಸ್ ಮೇಲೆ. ಸೊ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಹಿಯರ್ ದ ಟೋಟಲ್ ನಂಬರ್ ಆಫ್ ಅವರ್ಸ್ ದಟ್ ಈಸ್ ಬೇಸ್ಡ್ ಆನ್ total labor hours. So this is labor hours, total labor hours ಬೇಸ್ ಮೇಲೆ ನಾವು ಡೈರೆಕ್ಟ್ ಲೇಬರ್ ಅವರ್ ರಿಕವರಿ ರೇಟ್ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಓಕೆ, ಸೊ ಈಗ ನೋಡಿ ಈ ಡೈರೆಕ್ಟ್ ಲೇಬರ್ ಅವರ್ ರಿಕವರಿ ರೇಟ್ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂದ್ರೆ ನಮಗೆ ಟೋಟಲ್ ಓವರ್ ಹೆಡ್ಸ್ ಬೇಕಾಗುತ್ತೆ. ಸಿ ಪ್ರಾಬ್ಲಮಲ್ಲಿ ಯಾವುದಾದ್ರೂ ಟೋಟಲ್ ಓವರ್ ಹೆಡ್ಸ್ ಕೊಟ್ಟಿದ್ದಾರೆ, ಟೋಟಲ್ ಆಗಿ ಅವರೇ ಕ್ಯಾಲ್ಕುಲೇಷನ್ ಮಾಡಿ ಕೊಟ್ಟಿದ್ದಾರಾ? ಓಕೆ, ಸೊ ಪ್ರೊಡಕ್ಷನ್ ಆ್ಯಂಡ್ ಸೇಲ್ಸ್, ರಾ ಮೆಟೀರಿಯಲ್ ಕಾಸ್ಟ್, ಡೈರೆಕ್ಟ್ ಲೇಬರ್ ಅವರ್ಸ್, ಮೆಷಿನ್ ಅವರ್ಸ್, ಡೈರೆಕ್ಟ್ ಲೇಬರ್ ಕಾಸ್ಟ್, ನಂಬರ್ ಆಫ್ ಅಂಡ್ ಕಾಸ್ಟ್ ಡ್ರೈವರ್ಸ್ನ ಕೊಟ್ಟಿದ್ದಾರೆ. ಸೊ ಸೆಕೆಂಡ್ ಟೇಬಲಲ್ಲಿ ಸಿ ಓವರ್ ಹೆಡ್ಸ್ ಅಂತ ಹೇಳ್ಬಿಟ್ಟು ಸ್ಪೆಸಿಫಿಕ್ ಆಗಿ ಅವರು ಕೊಟ್ಟಿರ್ತಾರೆ. ಓಕೆ, ಸೊ ABC ಮೆಥಡಲ್ಲಿ ಪ್ರಾಬ್ಲಮ್ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಓವರ್ ಹೆಡ್ಸ್ ಆದಮೇಲೆ ಆಕ್ಟಿವಿಟೀಸ್ ಅಂಡರ್ ಓವರ್ ಹೆಡ್ಸಲ್ಲಿ ಆಕ್ಟಿವಿಟೀಸ್ನ ಕೊಟ್ಟಿರ್ತಾರೆ. ಆಕ್ಟಿವಿಟೀಸ್ಗೆ ಎಷ್ಟು ಕಾಸ್ಟ್ ಇನ್ಕರ್ ಆಗಿರುತ್ತೆ ಅಂದರೆ ಡೆಫಿನೆಟ್ ಆಗಿ ಕೊಟ್ಟಿರ್ತಾನೆ. ಓಕೆ, ಸೊ ಯು ಹ್ಯಾವ್ ಟು ಐಡೆಂಟಿಫೈ ಫಸ್ಟ್ ಆನ್ ವಾಟ್ ಬೇಸಿಸ್ ಅಂಡರ್ ಟ್ರೆಡಿಷನಲ್ ಮೆಥಡ್ ದೇ ಆರ್ ಗೋಯಿಂಗ್ ಟು ಆಸ್ಕ್ ಟು ಕ್ಯಾಲ್ಕುಲೇಟ್ ದಿ ಯೂನಿಟ್ ಕಾಸ್ಟ್. ಓಕೆ, ಯಾವುದ್ರ ಬೇಸ್ ಮೇಲೆ ಕೇಳಿದ್ದಾರೆ? ಇನ್ ಕೇಸ್ ಡೈರೆಕ್ಟ್ ಲೇಬರ್ ಅವರ್ ಬೇಸ್ ಮೇಲೆ ಕೇಳಿದಾರಲ್ಲ, ಡೈರೆಕ್ಟ್ ಲೇಬರ್ ಅವರ್ಸ್ನ ಅಥವಾ ಟೋಟಲ್ ಡೈರೆಕ್ಟ್ ಲೇಬರ್ ಅವರ್ಸ್ನ ತಗೊಳ್ಳಿ. ಇನ್ ಕೇಸ್ ಮೆಷಿನ್ ಅವರ್ಸ್ನ ಕೇಳಿದಾರಾ, ಸೊ ದೆನ್ ಮೆಷಿನ್ ಅವರ್ ರೇಟ್ ಈಸ್ ಈಕ್ವಲ್ ಟು ಟೋಟಲ್ ಓವರ್ ರೇಟ್ ಡಿವೈಡೆಡ್ ಬೈ ನಂಬರ್ ಆಫ್ ಮೆಷಿನ್ ಅವರ್ಸ್ ಬೇಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗಿ. ಓಕೆ, ಯಾವುದ್ರ ಬೇಸ್ ಮೇಲೆ ಕೇಳಿದಾನೆ ಆ ಇನ್ಫಾರ್ಮೇಷನ್ ಪಕ್ಕಾ ಇರುತ್ತೆ, ಅದ್ರ ಬೇಸ್ ಮೇಲೆ ನೀವು ಫಾರ್ಮುಲಾ ಅಪ್ಲೈ ಮಾಡಿಕೊಂಡು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಹೋಗಿ. ಈಗ ಟೋಟಲ್ ಓವರ್ ಹೆಡ್ ಬೇಕು. ಸೊ ಪ್ರಾಬ್ಲಮಲ್ಲಿ ನಿಮಗೆ ಸೆಕೆಂಡ್ ಟೇಬಲಲ್ಲಿ ಓವರ್ ಹೆಡ್ಸ್ ಅಂತ ಹೇಳ್ಬಿಟ್ಟು ಹೆಡ್ಡಿಂಗ್ ಕೊಟ್ಬಿಟ್ಟು ಯಾವುದಾದ್ರು ಕಾಸ್ಟ್ ಇನ್ಕರ್ ಆಗುತ್ತೆ ನೋಡಿ. ಸೆಟಪ್ ಕಾಸ್ಟ್ 60,000 ಇನ್ಕರ್ ಆಗುತ್ತೆ. ಸೊ ಮೆಷಿನ್ಸ್ ಎಷ್ಟು ಇನ್ಕರ್ ಆಗುತ್ತೆ? 15,20,000 rupees ಕಾಸ್ಟ್ ಇನ್ಕರ್ ಆಗುತ್ತೆ. ನೆಕ್ಸ್ಟ್ ರಿಸೀವಿಂಗ್ 8,70,000 ಆ್ಯಂಡ್ ಪ್ಯಾಕಿಂಗ್ 5 lakhs ಆ್ಯಂಡ್ ಇಂಜಿನಿಯರಿಂಗ್ 7,46,000. ಸೊ ಓವರ್ ಹೆಡ್ಸಲ್ಲಿ ನಾನು ಆ್ಯಕ್ಟಿವಿಟೀಸ್ನ ಬರ್ಕೊಳ್ತಿದ್ದೀನಿ. ಸೊ ಫಸ್ಟ್ ಆ್ಯಕ್ಟಿವಿಟಿ ಸೆಟಪ್ ಕಾಸ್ಟ್. ಸೊ ಟೋಟಲ್ ಎಷ್ಟಿದೆ? 60,000 ಇದೆ. ನೆಕ್ಸ್ಟ್ ಮೆಷಿನ್ ಕಾಸ್ಟ್ 15,20,000. Next receiving 8,70,000. Next packing is to 5 lakhs and engineering 7,46,000. ಸೊ ಈಗ ನಮಗೆ ಟೋಟಲ್ ಓವರ್ ಹೆಡ್ಸ್ ನಮಗೆ ಸಿಕ್ಕಿದೆ. ಸೊ ಒಂದು ಸೆಟಪ್ ಕಾಸ್ಟ್ ಆ್ಯಂಡ್ ಮೆಷಿನ್, ರಿಸೀವಿಂಗ್, ಪ್ಯಾಕಿಂಗ್ ಆ್ಯಂಡ್ ಇಂಜಿನಿಯರಿಂಗ್. ನಮಗೆ ಬೇಕಾಗಿರೋದು ಟೋಟಲ್ ಓವರ್ ಹೆಡ್ ಅಂತಂದರೆ ವಿ ಹ್ಯಾವ್ ಟು ಆ್ಯಡ್ ಆಲ್ ದಿ ಕಾಸ್ಟ್. ಓಕೆ, ಸೊ ಟೋಟಲ್ ಎಷ್ಟು ಬರುತ್ತೆ ನೋಡಿ?
36 lakhs 96,000 ಬರುತ್ತೆ. ಸೊ 60 lakhs 50 lakhs 15 lakhs 20,000 8 lakhs 70,000 5 lakhs and 7 lakhs 46,000. ಸೊ 36 lakhs 96,000 rupees ನಮಗೆ ಟೋಟಲ್ ಓವರ್ ಹೆಡ್ ಕಾಸ್ಟ್ ಬಂದಿದೆ. ಓಕೆ, ಸೊ ಈಗ ಈ ಇನ್ಫಾರ್ಮೇಷನ್ ನಮಗೆ ಸಫಿಷಿಯೆಂಟ್ ಆಗಿ ಸಿಕ್ಕಿದೆ. ಸೊ ದೇರ್ ಫೋರ್ 36 lakhs 96,000 ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಬಿಕಾಸ್ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ ಡೈರೆಕ್ಟ್ ಲೇಬರ್ ಅವರ್ ರಿಕವರಿ ರೇಟ್. ಸೊ ಈಗ ನಮಗೆ ಬೇಕಾಗಿರೋದು ನಂಬರ್ ಆಫ್ ಟೋಟಲ್ ಅವರ್ಸ್. ನಂಬರ್ ಆಫ್ ಟೋಟಲ್ ಅವರ್ಸ್ ಯಾವುದ್ರದ್ದು? ಡೈರೆಕ್ಟ್ ಲೇಬರ್ ಅವರ್ಸ್ ಅಂತ ಹೇಳಿದ್ರೆ ನಂಬರ್ ಆಫ್ ಟೋಟಲ್ ಡೈರೆಕ್ಟ್ ಲೇಬರ್ ಅವರ್ಸ್ನ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರಾ ಟೋಟಲ್ ಡೈರೆಕ್ಟ್ ಲೇಬರ್ ಅವರ್ಸ್ ಅಂತ ಹೇಳ್ಬಿಟ್ಟು. ಸಿ 1 by 1 ಫಸ್ಟ್ ಬಾಕ್ಸಲ್ಲಿ ನೋಡಿ, ಪ್ರೊಡಕ್ಷನ್ ಆ್ಯಂಡ್ ಸೇಲ್ಸ್ ಯೂನಿಟ್ಸ್, ರಾ ಮೆಟೀರಿಯಲ್ ಯೂಸೇಜ್ ಇನ್ ಯೂನಿಟ್ಸ್ ಆ್ಯಂಡ್ ರಾ ಮೆಟೀರಿಯಲ್ ಕಾಸ್ಟ್, ಡೈರೆಕ್ಟ್ ಲೇಬರ್ ಅವರ್ಸ್ ಕೊಟ್ಟಿದ್ದಾನೆ. ಸೊ ಈ ಡೈರೆಕ್ಟ್ ಲೇಬರ್ ಅವರ್ಸ್ ಪ್ರಾಡಕ್ಟ್ ಪಿನ ಪ್ರೊಡಕ್ಷನ್ ಮಾಡೋದಕ್ಕೆ ಎಷ್ಟು ಅವರ್ ಬೇಕಂತೆ? 2.5 hours. ಆ್ಯಂಡ್ ಪ್ರಾಡಕ್ಟ್ ಕ್ಯೂನ ಪ್ರೊಡಕ್ಷನ್ ಮಾಡೋದಕ್ಕೆ 4 hours ಬೇಕಂತೆ. ಪ್ರಾಡಕ್ಟ್ ಆರ್ನ ಪ್ರೊಡಕ್ಷನ್ ಮಾಡೋದಕ್ಕೆ 2 hours ಬೇಕಂತೆ. ಬಟ್ ಪ್ರಾಡಕ್ಟ್ಸ್ ಪಿ ಎಷ್ಟು ಪ್ರೊಡಕ್ಷನ್ ಆಗ್ತಿದೆ? 60,000, ಕ್ಯೂ 40,000, ಆರ್ 16,000. ಸೊ ಈಗ ಡೈರೆಕ್ಟ್ ಲೇಬರ್ ಅವರ್ಸ್ ಅಂತ ಹೇಳ್ಬಿಟ್ಟು ಕೊಟ್ಟು ಅವನು 2.5 ಒಂದು ಯೂನಿಟ್ಗೆ 2.5 hours ಬೇಕು ಅಂತ ಹೇಳಿದ್ರೆ 60,000 ಯೂನಿಟ್ಸ್ಗೆ ಎಷ್ಟು ಅಂತ ಹೇಳ್ಬಿಟ್ಟು ಕ್ಯಾಲ್ಕುಲೇಷನ್ ನೀವು ಮಾಡ್ಕೋಬಹುದು. ಸೊ ಅದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿನೇ ಅವನು ಟೋಟಲ್ ಲಾಸ್ಟ್ ಕಾಲಮಲ್ಲಿ ಡೈರೆಕ್ಟಾಗಿ ಕೊಟ್ಟಿದ್ದಾನೆ ನೋಡಿ, 3,42,000 hours ಬೇಕಂತೆ. ಅಂದರೆ ಟೋಟಲ್ ಆಫ್ ಪಿ ಕ್ಯೂ ಆರ್ ಅಂದರೆ 60,000, 40,000, 16,000 ಯೂನಿಟ್ಸ್ ಪ್ರೊಡಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ ಟೋಟಲ್ ಆಗಿ ಎಷ್ಟು ಡೈರೆಕ್ಟ್ ಲೇಬರ್ ಅವರ್ಸ್ ಬೇಕಂತೆ? 3,42,000 hours ಬೇಕಂತೆ. ಸೊ ಅದನ್ನು ನಾನು ಡೈರೆಕ್ಟಾಗಿ ತಗೊಳ್ತಿದ್ದೀನಿ. 3,42,000 hours ಡೈರೆಕ್ಟಾಗಿ ತಗೊಳ್ತಿದ್ದೀನಿ. ಅಂದರೆ ಟೋಟಲ್ ಪ್ರಾಡಕ್ಟ್ ಪಿ ಕ್ಯೂ ಆ್ಯಂಡ್ ಆರ್. ಪಿ ಎಷ್ಟು ಪ್ರೊಡಕ್ಷನ್ ಆಗಬೇಕು? 60,000 ಯೂನಿಟ್ಸ್. ಕ್ಯೂ ಎಷ್ಟು ಪ್ರೊಡಕ್ಷನ್ ಆಗಬೇಕು? 40,000 ಯೂನಿಟ್ಸ್. ಆ್ಯಂಡ್ ಆರ್ ಎಷ್ಟು ಪ್ರೊಡಕ್ಷನ್ ಆಗಬೇಕು? 16,000 ಯೂನಿಟ್ಸ್. ಇಷ್ಟು ನಂಬರ್ ಆಫ್ ಯೂನಿಟ್ಸ್ನ ಪ್ರೊಡಕ್ಷನ್ ಆಗೋದಕ್ಕೆ ಅಥವಾ ಪ್ರೊಡಕ್ಷನ್ ಆಗಬೇಕು ಅಂತ ಹೇಳಿದ್ರೆ ಟೋಟಲ್ ಡೈರೆಕ್ಟ್ ಲೇಬರ್ ಅವರ್ಸ್ ಎಷ್ಟು ಕೊಟ್ಟಿದ್ದಾರೆ? 3,42,000 hours ಅವನೇ ಟೋಟಲ್ ಮಾಡಿ ಕೊಟ್ಟಿದ್ದಾನೆ. ಅಂದರೆ 2.5 into 60,000 ಅವನೇ ಮಲ್ಟಿಪ್ಲೈ ಮಾಡ್ಕೊಂಡಿದ್ದಾನೆ. 40,000 into 4 ಅವನೇ ಮಲ್ಟಿಪ್ಲೈ ಮಾಡ್ಕೊಂಡಿದ್ದಾನೆ. 16,000 into 2 hours ಅವನೇ ಮಲ್ಟಿಪ್ಲೈ ಮಾಡಿಕೊಂಡು ಅವನು ಟೋಟಲ್ ಆಗಿ ನಮಗೆ 3,42,000 ಕೊಟ್ಟಿದ್ದಾನೆ. ನಿಮಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ನೀವು ಬೇಕಾದರೆ ವರ್ಕಿಂಗ್ ನೋಟಲ್ಲಿ ಅಥವಾ ಸೈಡಲ್ಲಿ ಎಲ್ಲಾದರೂ ಬರ್ಕೊಳ್ಳಿ. ಓಕೆ, ಸೊ ಇನ್ನೂ ಕ್ಲಾರಿಟಿ ಸಿಗುತ್ತೆ ನಿಮಗೆ. ಓಕೆ, ಸೊ ಈಗ ನಾವು ಡೈರೆಕ್ಟ್ ಲೇಬರ್ ಅವರ್ ರಿಕವರಿ ರೇಟ್ನ ಕ್ಯಾಲ್ಕುಲೇಷನ್ ಮಾಡ್ಕೋಬೋದು ಈಸಿಯಾಗಿ. ಸೊ 36,96,000 ಡಿವೈಡೆಡ್ ಬೈ 3,42,000 ಎಷ್ಟು ಬರುತ್ತೆ ಆನ್ಸರು ನಿಮಗೆ? ಡೈರೆಕ್ಟ್ ಲೇಬರ್ ಅವರ್ ರಿಕವರಿ ರೇಟ್ ಅಂದರೆ ಪರ್ ಯೂನಿಟ್ಗೆ ಅಂದರೆ 1 hourಗೆ ಎಷ್ಟು ಕೊಡ್ತಿದ್ದೀವಿ ನಾವು? 10.81 rupees ಪರ್ ಡೈರೆಕ್ಟ್ ಲೇಬರ್ ಅವರ್. ಸೊ ಇದು ಬಂದ್ಬಿಟ್ಟು ನಮಗೆ ಡೈರೆಕ್ಟ್ ಲೇಬರ್ ಅವರ್ ರಿಕವರಿ ರೇಟ್. ಸೊ ಈ ರೇಟ್ ಮೇಲೆ ಟ್ರೆಡಿಷ್ನಲ್ ಮೆಥಡಲ್ಲಿ ನಾವು ಪ್ರಾಡಕ್ಟ್ ಅಥವಾ ಯೂನಿಟ್ ಕಾಸ್ಟ್ನ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಳಿದ್ದಾನೆ. ಸೊ ಟೇಕ್ ಡೌನ್ ದಿಸ್ ಡೈರೆಕ್ಟ್ ಲೇಬರ್ ಅವರ್ ರಿಕವರಿ ರೇಟ್ ಕ್ಯಾಲ್ಕುಲೇಷನ್ ಆ್ಯಂಡ್ ಡೈರೆಕ್ಟ್ ಲೇಬರ್ ಅವರ್ ರಿಕವರಿ ರೇಟ್ ನೌ ಬೇಸ್ಡ್ ಆನ್ ದಿ ಓವರ್ ಹೆಡ್ಸ್ ಆ್ಯಂಡ್ ಡೈರೆಕ್ಟ್ ಲೇಬರ್ ಅವರ್ ಬೇಸಿಸ್. ಓಕೆ, ಸೊ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ ಪ್ರಾಡಕ್ಟ್ ಕಾಸ್ಟ್ ಬೇಸ್ಡ್ ಆನ್ ದಿಸ್ ಡೈರೆಕ್ಟ್ ಲೇಬರ್ ಅವರ್. ಯಾವ ಥರ ಕ್ಯಾಲ್ಕುಲೇಷನ್ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ. ಜಸ್ಟ್ ಟೇಕ್ ಡೌನ್. ಓಕೆ, ಆಗಲೇ ನಾವು ಡೈರೆಕ್ಟ್ ಲೇಬರ್ ಅವರ್ ರಿಕವರಿ ರೇಟ್ನ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ಅದನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ. 10.81 ಪರ್ ಲೇಬರ್ ಅವರ್ ಅಂದರೆ ಒಂದು ಡೈರೆಕ್ಟ್ ಲೇಬರ್ ಅವರ್ ಅಂದರೆ 1 hourಗೆ ನಾವು ಎಷ್ಟು ರೂಪೀಸ್ ಕೊಡಬೇಕು? 10.81 rupees ಕೊಡಬೇಕು. ಓಕೆ, ಸೊ ದಟ್ ಈಸ್ ದ ಬೇಸ್ ಫಾರ್ ಟ್ರೆಡಿಷನಲ್ ಮೆಥಡ್. ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಅಂಡರ್ ಟ್ರೆಡಿಷನಲ್ ಮೆಥಡ್ ದ ಪ್ರಾಡಕ್ಟ್ ಕಾಸ್ಟ್ ಬೇಸ್ಡ್ ಆನ್ ದಿ ಡೈರೆಕ್ಟ್ ಲೇಬರ್ ಅವರ್ ರಿಕವರಿ ರೇಟ್. ಸೊ ದೇರ್ ಫೋರ್ ಹೆಡಿಂಗ್ ಕಂಪ್ಯೂಟೇಷನ್ ಆಫ್ ಪ್ರಾಡಕ್ಟ್ ಕಾಸ್ಟ್ ಬೇಸ್ಡ್ ಆನ್ ಡೈರೆಕ್ಟ್ ಲೇಬರ್ ಅವರ್ ರಿಕವರಿ ರೇಟ್ ಆಫ್ 10.81 per direct labor hour. This is conventional method technique or traditional method ಅಲ್ಲಿ ಬರ್ಕೊಂಡಿದ್ದೀನಿ. ಸೊ ಫಾರ್ಮ್ಯಾಟ್ನ ನಾನು ಈ ಥರ ಬರ್ಕೊಂಡಿದ್ದೀನಿ. ಈ ಥರ ಬರ್ಕೊಂಡ್ರೆ ABC ಕಾಸ್ಟಿಂಗಲ್ಲಿ ನಿಮಗೆ ತುಂಬ ಈಸಿ ಆಗುತ್ತೆ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ, ಕನ್ಫ್ಯೂಷನ್ಸ್ ಆಗದೆ ಮಾಡೋದಕ್ಕೆ. ಓಕೆ, ನೋಡಿ ಫಾರ್ಮ್ಯಾಟಲ್ಲಿ ಏನೇನೆಲ್ಲ ಬರ್ಕೊಂಡ್ರೆ ನಮಗೆ ಕ್ಯಾಲ್ಕುಲೇಷನ್ಗೆ ಈಸಿ ಆಗುತ್ತೆ ಫಾರ್ ಬೋತ್ ಟ್ರೆಡಿಷನಲ್ ಮೆಥಡ್ ಆ್ಯಂಡ್ ಮಾಡರ್ನ್, ದಟ್ ಈಸ್ ABC ಮೆಥಡಲ್ಲಿ ಅಂತ ಹೇಳ್ಬಿಟ್ಟು. ಓಕೆ, ಸೊ ಇಲ್ಲಿ ನಾನು ಜನರಲ್ ಆಗಿ ಪರ್ಟಿಕ್ಯುಲರ್ಸ್ ಅಂತ ಹೇಳ್ಬಿಟ್ಟು ಬರ್ಕೊಳ್ತೀನಿ. ಓಕೆ, ಪರ್ಟಿಕ್ಯುಲರ್ಸ್. ನೆಕ್ಸ್ಟ್ ಪ್ರಾಡಕ್ಟ್ಸ್ ಅಂತ ಹೇಳಿದ್ರೆ ಯಾವ ಪ್ರಾಡಕ್ಟ್ಸ್ ಇದೆ ಪ್ರಾಬ್ಲಮಲ್ಲಿ? ದಟ್ ಈಸ್ ಪ್ರಾಡಕ್ಟ್ ಪಿ ಆ್ಯಂಡ್ ಪ್ರಾಡಕ್ಟ್ ಕ್ಯೂ ಆ್ಯಂಡ್ ಪ್ರಾಡಕ್ಟ್ ಆರ್. ಬೇಕಾದರೆ ನೀವು ಟೋಟಲ್ ಕಾಲಮು ಬರ್ಕೋಬೋದು, ಬಟ್ ನೆಸಸರಿ ಇಲ್ಲ. ಯೂನಿಟ್ ಕಾಸ್ಟ್ನ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಕೇಳಿದ್ದಾನೆ ಅಂತ ಹೇಳಿದ್ರೆ
ಟೋಟಲ್ ಕಾಲಮ್ ಬೇಕಾಗಿಲ್ಲ, ಯಾಕಂದರೆ ಸುಮ್ಮನೆ ಟೈಮ್ ವೇಸ್ಟ್. ಓಕೆ, ಸೊ ಈಗ ಪ್ರಾಡಕ್ಟ್ ಪಿ, ಕ್ಯೂ ಮತ್ತು ಆರ್ ಅಂತ ಬರ್ಕೊಂಡಿದ್ದೀನಿ. ಸೊ ಇಲ್ಲಿ ಏನಕ್ಕೆ ಗ್ಯಾಪ್ ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ, ಪ್ರಾಡಕ್ಟ್ ಪಿ ಎಷ್ಟು ಯೂನಿಟ್ಸ್ ಪ್ರೊಡಕ್ಷನ್ ಆಗ್ತಿದೆ, ಪ್ರಾಡಕ್ಟ್ ಕ್ಯೂ ಎಷ್ಟು ಯೂನಿಟ್ಸ್ ಪ್ರೊಡಕ್ಷನ್ ಆಗ್ತಿದೆ, ಪ್ರಾಡಕ್ಟ್ ಆರ್ ಎಷ್ಟು ಯೂನಿಟ್ಸ್ ಪ್ರೊಡಕ್ಷನ್ ಆಗ್ತಿದೆ ಅಂತ ಹೇಳ್ಬಿಟ್ಟು ನಾವು ಬರ್ಕೊಂಡ್ರೆ, ಇಲ್ಲಿ ಯೂನಿಟ್ ಬೇಸಿಸ್ ಮೇಲೆ ಕೊಟ್ಟಿರೋದ್ರಿಂದ ಟೋಟಲ್ ಅಷ್ಟು ಅಂದರೆ ಪ್ರಾಡಕ್ಟ್ ಪಿ 60,000 ಯೂನಿಟ್ಸ್ ಪ್ರೊಡಕ್ಷನ್ ಆಗೋದಕ್ಕೆ ಎಷ್ಟು ಬೇಕಾಗುತ್ತೆ, ಅಂದರೆ ಎಷ್ಟು ಕಾಸ್ಟ್ ಇನ್ಕರ್ ಆಗುತ್ತೆ ಅಂತ ಈಸಿಯಾಗಿ ನಮಗೆ ಗೊತ್ತಾಗುತ್ತೆ. ಸೊ ದೇರ್ ಫೋರ್ ಇಲ್ಲಿ ಪ್ರಾಡಕ್ಟ್ ಪಿ ಎಷ್ಟು ಯೂನಿಟ್ಸ್ ಪ್ರೊಡಕ್ಷನ್ ಆಗ್ತಿದೆ, ದಟ್ ಈಸ್ ಪ್ರೊಡಕ್ಷನ್ ಆ್ಯಂಡ್ ಸೇಲ್ಸ್ ಯೂನಿಟ್ಸ್ ಎಷ್ಟು ಕೊಟ್ಟಿದ್ದಾರೆ, 60,000 ಯೂನಿಟ್ಸ್ ಕೊಟ್ಟಿದ್ದಾರೆ. ಓಕೆ, ಸೊ ಸಿಮಿಲರ್ಲಿ ಪ್ರಾಡಕ್ಟ್ ಕ್ಯೂ ಎಷ್ಟು ಪ್ರೊಡಕ್ಷನ್ ಆಗ್ತಿದೆ, 40,000 ಯೂನಿಟ್ಸ್ ಆ್ಯಂಡ್ ಪ್ರಾಡಕ್ಟ್ ಆರ್ 16,000 ಯೂನಿಟ್ಸ್ ಪ್ರೊಡಕ್ಷನ್ ಆಗಿ ಸೇಲ್ ಆಗ್ತಿದೆ. ಓಕೆ, ಸೊ ಈಗ ಯೂನಿಟ್ ಕಾಸ್ಟ್ ಕೊಟ್ಟಿರೋದ್ರಿಂದ ನಾವು ಯಾವುದ್ರ ಜೊತೆ ಮಲ್ಟಿಪ್ಲೈ ಮಾಡ್ತೀವಿ, ಈ ನಂಬರ್ ಆಫ್ ಯೂನಿಟ್ಸ್ ಜೊತೆ ಮಲ್ಟಿಪ್ಲೈ ಮಾಡ್ತೀವಿ. ಆಗ ಏನು ಬರುತ್ತೆ, ನಮಗೆ ಟೋಟಲ್ ಅಮೌಂಟ್ ಬರುತ್ತೆ. ಅಂದರೆ ಒಂದು ಯೂನಿಟ್ಗೆ ಇಷ್ಟ ಆದರೆ ಟೋಟಲ್ 60,000 ಯೂನಿಟ್ಸ್ಗೆ ಎಷ್ಟು ಅಂತ ಹೇಳ್ಬಿಟ್ಟು ಬರುತ್ತೆ. ಸೊ ದೇರ್ ಫೋರ್ ಕಾಸ್ಟ್ ಪರ್ ಯೂನಿಟ್ ಏನಾದರೂ ಪ್ರಾಬ್ಲಮಲ್ಲಿ ಕೊಟ್ಟಿದ್ರೆ ಕಾಸ್ಟ್ ಪರ್ ಯೂನಿಟ್ ಕಾಲಮಲ್ಲಿ ಬರ್ಕೊಳ್ಳೋಣ, ಟೋಟಲ್ ಏನಾದರೂ ಕೊಟ್ಟಿದ್ರೆ ಟೋಟಲ್ ಕಾಲಮಲ್ಲಿ ಬರ್ಕೊಳ್ಳೋಣ. ಟೋಟಲ್ ಕಾಲಮಲ್ಲಿ ಅಥವಾ ಟೋಟಲ್ ಇನ್ಫಾರ್ಮೇಷನ್ ಏನು ಕೊಟ್ಟಿಲ್ಲ ಅಂದರೆ ಯೂನಿಟ್ ಕೊಟ್ಟಿರ್ತಾರೆ, ಯೂನಿಟ್ ಕೊಟ್ಟಿಲ್ಲ ಅಂದರೆ ಟೋಟಲ್ ಕೊಟ್ಟಿರ್ತಾರೆ. ಓಕೆ, ಸೊ ಇನ್ ಕೇಸ್ ಯೂನಿಟ್ ಕೊಟ್ಟಿದ್ರೆ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಟೋಟಲ್ ಬರುತ್ತೆ. ಓಕೆ, ಇನ್ ಕೇಸ್ ಟೋಟಲ್ ಏನಾದರೂ ಕೊಟ್ಟಿದ್ರೆ ಇದನ್ನು ಡಿವೈಡ್ ಮಾಡಿದ್ರೆ ನಮಗೆ ಯೂನಿಟ್ ಕಾಸ್ಟ್ ಬರುತ್ತೆ. ದಟ್ಸ್ ಇಟ್. ಓಕೆ, ಸೊ ಈಗ ಕಾಸ್ಟ್ ಪರ್ ಯೂನಿಟ್ ಆ್ಯಂಡ್ ಟೋಟಲ್, ಕಾಸ್ಟ್ ಪರ್ ಯೂನಿಟ್ ಆ್ಯಂಡ್ ಟೋಟಲ್. ಸೊ ಈ ಚಾಪ್ಟರಲ್ಲಿ ನೀವು ಇದೇ ಥರ ಫಾರ್ಮೆಟ್ ಎಲ್ಲದಕ್ಕೂ ಹಾಕ್ಕೊಂಡ್ರೆ ಈಸಿಯಾಗಿ ಮಾಡ್ಕೋಬೋದು. ಬಟ್ ಕ್ವಶನ್ ನೋಡಿ ಏನು ಕೇಳಿದ್ದಾರೆ, ಟ್ರೆಡಿಷನಲ್ ಮೆಥಡ್ ಕೇಳಿದಾರಾ ಅಥವಾ ABC ಮೆಥಡ್ ಕೇಳಿದಾರಾ? ಸೊ ಸಿಂಪಲ್ ಫಾರ್ಮ್ಯಾಟಲ್ಲಿ ನಮಗೆ ಯಾವ ಥರ ಕನ್ವೀನಿಯಂಟ್ ಇರುತ್ತೋ ಆ ಥರ ನಾವು ಮಾಡಿಕೊಂಡು ಹೋಗಬೇಕು. ಓಕೆ, ಸೊ ಈಗ ಬಂದುಬಿಟ್ಟು ನೋಡಿ ಪ್ರಾಬ್ಲಮ್ಮು ಮೇನ್. ಸೊ ಈಗ ಟ್ರೆಡಿಷ್ನಲ್ ಮೆಥಡ್ ಮತ್ತು ABC ಮೆಥಡ್ ಯಾವ ಮೆಥಡಲ್ಲೂ ಕೇಳಿದ್ರೆ ನೋಗೆ ಫಸ್ಟ್ ಬಂದುಬಿಟ್ಟು ಪ್ರೈಮ್ ಕಾಸ್ಟ್, ಅಂದರೆ ಪ್ರೈಮ್ ಕಾಸ್ಟ್ ಮೇಲೆ ಏನೇನು ಬರುತ್ತೆ, ಡೈರೆಕ್ಟ್ ರಾ ಮೆಟೀರಿಯಲ್ ಕಾಸ್ಟ್ ಬರುತ್ತೆ, ನೆಕ್ಸ್ಟ್ ಡೈರೆಕ್ಟ್ ಲೇಬರ್ ಕಾಸ್ಟ್ ಬರುತ್ತೆ. ಓಕೆ, ಸೊ ಆರ್ ಡೈರೆಕ್ಟ್ ವೇಜಸ್ ಕಾಸ್ಟ್ ಅಂತ ಹೇಳ್ಬಿಟ್ಟು ಬರುತ್ತೆ. ಓಕೆ, ಸೊ ಇಷ್ಟು ಬಿಟ್ಟು ಇನ್ನೇನು ಬರೋದಕ್ಕೆ ಚಾನ್ಸ್ ಇಲ್ಲ. ಓಕೆ, ABC ಮೆಥಡಲ್ಲಿ ಅಂದರೆ ಈ ಚಾಪ್ಟರಲ್ಲಿ ನಿಮಗೆ. ಸೊ ಪ್ರೈಮ್ ಕಾಸ್ಟ್ ಕ್ಯಾಲ್ಕುಲೇಷನ್ ಮಾಡ್ಕೊಂಬಿಡ್ಬೇಕು ಫಸ್ಟು, ಯಾವುದೇ ಪ್ರಾಬ್ಲಮ್ ಆಗಿರಲಿ ಪ್ರೈಮ್ ಕಾಸ್ಟ್ ಕ್ಯಾಲ್ಕುಲೇಷನ್ ಮಾಡ್ಕೊಬಿಡ್ಬೇಕು. ಇಲ್ಲ ಬೇರೆ ಪ್ರಾಬ್ಲಮ್ಸಲ್ಲಿ ಸೆಕ್ಷನ್ ಬಿ ಸೆಕ್ಷನ್ ಸಿ ಪ್ರಾಬ್ಲಮ್ಸಲ್ಲಿ ಕಾಸ್ಟ್ ಡ್ರೈವರ್ ರೇಟ್ಸ್ ಮೇಲೆ ಮಾತ್ರ ಯೂನಿಟ್ ಕಾಸ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕಂತಂದರೆ ಅದು ಪ್ರಾಬ್ಲಮ್ ಮಾಡಿಸ್ತೀನಿ ನಾನು. ಓಕೆ, ಸೊ ಈಗ ಇನ್ಫಾರ್ಮೇಷನ್ ಎಲ್ಲ ಸಫಿಷಿಯೆಂಟಾಗಿ ಇರೋದ್ರಿಂದ ಪ್ರೈಮ್ ಕಾಸ್ಟ್ನ ಫಸ್ಟು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಪ್ರೈಮ್ ಕಾಸ್ಟ್ಗೆ ಯಾವ್ಯಾವೆಲ್ಲ ಇನ್ಫಾರ್ಮೇಷನ್ ಹೆಲ್ಪ್ ಆಗುತ್ತೆ ನೋಡಿ. ಸೊ ಪ್ರೊಡಕ್ಷನ್ ಆ್ಯಂಡ್ ಸೇಲ್ಸ್ ಯೂನಿಟ್ ಫಸ್ಟ್ ಪ್ರಾಬ್ಲಮಲ್ಲಿ ಫಸ್ಟ್ ಟೇಬಲಲ್ಲಿ ನೋಡಿ 60,000 40,000 16,000 ಆಲ್ರೆಡಿ ಬರ್ಕೊಂಡಿದ್ದೀವಿ. ಸೊ ಅದು ಬಿಟ್ಟು ನೆಕ್ಸ್ಟ್ ಬಂದುಬಿಟ್ಟು ರಾ ಮೆಟೀರಿಯಲ್ ಯೂಸೇಜ್ ಇನ್ ಯೂನಿಟ್ಸ್. ಸೊ ಪ್ರೈಮ್ ಕಾಸ್ಟ್ಗೆ ಬರುತ್ತೆ, ಯಾಕಂದರೆ ಎರಡೇ ಐಟಮ್ ಬರೋದು, ರಾ ಮೆಟೀರಿಯಲ್ ಆ್ಯಂಡ್ ಡೈರೆಕ್ಟ್ ಲೇಬರ್ ಕಾಸ್ಟ್ ಆ್ಯಂಡ್ ವೇಜ್ ಕಾಸ್ಟ್ ಅಂತ ಬರ್ಬೋದು. ಸೊ ರಾ ಮೆಟೀರಿಯಲ್ ಯೂಸೇಜ್ ಇನ್ ಯೂನಿಟ್ಸಲ್ಲಿ ಕೊಟ್ಟಿದ್ದಾನೆ, ಅಂದರೆ ನಾವು ಯೂನಿಟ್ಸ್ ಕಾಲಮಲ್ಲಿ ಬರ್ಕೋಬೇಕು. ಸೊ ರಾ ಮೆಟೀರಿಯಲ್ ಯೂಸೇಜ್ ಇನ್ ಯೂನಿಟ್ಸ್ ಪಿ ಎಷ್ಟು 10 ಯೂನಿಟ್ಸ್. ಸೊ ಇಲ್ಲಿ ನಾವು ರಾಂಗ್ ಮಾಡ್ತೀವಿ. ಓಕೆ, ಸೊ ರಾ ಮೆಟೀರಿಯಲ್ ಯೂಸೇಜ್ ಇನ್ ಯೂನಿಟ್ಸ್. ಸೊ ಇಲ್ಲಿ 10 ಯೂನಿಟ್ಸ್ ಕೊಂಡಿದ್ದಾರೆ. ಜನರಲ್ಲಾಗಿ ನಾವು ಎಕ್ಸಾಮಲ್ಲಿ ಯಾವ ಥರ ಪ್ರಾಬ್ಲಮ್ ಅಥವಾ ರಾಂಗ್ ಮಾಡ್ತೀವಿ ಅಂತ ಹೇಳೋದಕ್ಕೆ ನಾನು ಎಕ್ಸಾಂಪಲ್ ಹೇಳ್ತಿರೋದು ನೋಡಿ, ರಾ ಮೆಟೀರಿಯಲ್ ಯೂಸೇಜ್ ಇನ್ ಯೂನಿಟ್ಸ್. ಯಾಕಂತಂದರೆ ನಾನು ಪ್ರಾಬ್ಲಮ್ ಎಕ್ಸ್ಪ್ಲೇನ್ ಮಾಡುವಾಗ ಹೇಳಿದ್ದೀನಿ ಪ್ರೈಮ್ ಕಾಸ್ಟ್ ಈ ಕ್ಯಾಲ್ಕುಲೇಷನ್ ಏನೇನು ಬರುತ್ತೆ ಅಂತ ಹೇಳಿದ್ರೆ ರಾ ಮೆಟೀರಿಯಲ್ ಕಾಸ್ಟ್ ಆ್ಯಂಡ್ ಆರ್ ವೇಜ್ ಕಾಸ್ಟ್ ಆ್ಯಂಡ್ ಲೇಬರ್ ಕಾಸ್ಟ್. ಇಲ್ಲಿ ಕಾಸ್ಟನ್ನ ಮಾತ್ರ ನಾವು ಕ್ಯಾಲ್ಕುಲೇಷನ್ಗೆ ತಗೋಬೇಕು. ಬಟ್ ರಾ ಮೆಟೀರಿಯಲ್ ಬಂದಿದೆ ಅಂತ ಹೇಳಿದ್ರೆ ಫಸ್ಟ್ ಸೆಂಟೆನ್ಸ್ ಕರೆಕ್ಟಾಗಿ ಓದಿ ನೋಡಿ, ರಾ ಮೆಟೀರಿಯಲ್ ಯೂಸೇಜ್ ಇನ್ ಯೂನಿಟ್ಸ್ ಅಂತ ಹೇಳಿದ್ರೆ ಇದು ಕಾಸ್ಟ್ ಆಗೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನಾವು ಮೆನ್ಷನ್ ಮಾಡಬೇಕಾಗಿರೋದು ಯಾವುದು, ಕಾಸ್ಟ್ ಪರ್ ಯೂನಿಟ್. ಇದು ಕಾಸ್ಟ್ ಅಲ್ಲ, ಯೂನಿಟ್ಸ್. ರಾ ಮೆಟೀರಿಯಲ್ ಒಂದು ಯೂನಿಟ್ಗೆ ಎಷ್ಟು ಕನ್ಸಂಪ್ಷನ್ ಆಗ್ತಿದೆ 10 ಅಂತ ಕೊಟ್ಟಿದ್ದಾರೆ, ಇದು ಕಾಸ್ಟ್ ಅಲ್ಲ. ಓಕೆ, ನಂಬರ್ ಆಫ್ ಯೂನಿಟ್ಸ್ ಇದು. ಸೊ ಅಲ್ಲಿಗೆ ನಾವು ಇದನ್ನು ಮೆನ್ಷನ್ ಮಾಡೋ ಅಗತ್ಯ ಇಲ್ಲ. ಸೊ ರಿಲೇಟೆಡ್ ಟು ರಾ ಮೆಟೀರಿಯಲ್ ಕಾಸ್ಟ್ ಕೊಟ್ಟಿರ್ತಾರೆ ನೋಡಿ, ಅದನ್ನು ನಾವು ಮೆನ್ಷನ್ ಮಾಡ್ಕೋಬೇಕು. ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇಗ್ನೋರ್ ಮಾಡಿ, ನೋ ಪ್ರಾಬ್ಲಮ್. ಬಟ್ ಯು ಹ್ಯಾವ್ ಟು ಫೋಕಸ್ ಆನ್ ದಿ ಪ್ರಾಬ್ಲಮ್ ಪರ್ಫೆಕ್ಟ್ಲಿ. ಕಾಸ್ಟ್ ಯಾವುದು ಯೂನಿಟ್ಸ್ ಯಾವುದು ಅಂತ ಹೇಳ್ಬಿಟ್ಟು ಕಾನ್ಸಂಟ್ರೇಟ್ ಮಾಡಿ ನಾವು ತಗೋಬೇಕು. ಓಕೆ, ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡಿ. ನೀವು ಜನರಲಾಗಿ ಮಿಸ್ಟೇಕ್ ಮಾಡೋದು ಇದನ್ನೇ. ಓಕೆ, ಪ್ರೈಮ್ ಕಾಸ್ಟ್ಗೆ ರಾ ಮೆಟೀರಿಯಲ್ ಬರುತ್ತಾ, ರಾ ಮೆಟೀರಿಯಲ್ ಇನ್ಫಾರ್ಮೇಷನ್ ಏನೇ ಇದ್ರೂ ನಾವು ಹಾಕ್ಬಿಡ್ತೀವಿ. ಓಕೆ, ಸೊ ಅದನ್ನು ನೀವು ಕಾನ್ಸಂಟ್ರೇಟ್ ಮಾಡ್ಕೋಬೇಕು. ಸೊ ನೋಡಿ, ಪ್ರೊಡಕ್ಷನ್ ಆ್ಯಂಡ್ ಸೇಲ್ಸ್ ಯೂನಿಟ್ಸ್ 60,000 40,000 16,000 ಬರ್ಕೊಂಡಿದ್ದೀವಿ ಆಲ್ರೆಡಿ. ನೆಕ್ಸ್ಟ್ ರಾ ಮೆಟೀರಿಯಲ್ ಯೂಸೇಜ್ ಇನ್ ಯೂನಿಟ್ಸ್ ಅಂದರೆ 10 ಯೂನಿಟ್ಸ್, ನೆಕ್ಸ್ಟ್ ಕ್ಯೂ 10 ಯೂನಿಟ್ಸ್ ಆ್ಯಂಡ್ ಆರ್ 22 ಯೂನಿಟ್ಸ್. ಆ ಇನ್ಫಾರ್ಮೇಷನ್ ಇಲ್ಲಿ ನಮಗೆ ಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಕಾಸ್ಟ್ನ ನಾವು ಕಾನ್ಸಂಟ್ರೇಟ್ ಮಾಡ್ತಿರೋದು. ಅದು ಎಷ್ಟು ಯೂನಿಟ್ಸನ್ನು ಕನ್ಸಂಪ್ಷನ್ ಮಾಡಲಿ, ಬಟ್ ಇಲ್ಲಿ 60 ಯೂನಿಟ್ಸ್ ಪ್ರೊಡಕ್ಷನ್ ಆಗಬೇಕು. ಆ ಇನ್ಫಾರ್ಮೇಷನ್ ಬೇರೆ ಕ್ಯಾಲ್ಕುಲೇಷನ್ ಎಲ್ಲಾದರೂ ನೆಸಸರಿ ಇದ್ದರೆ ಮಾತ್ರ ನಾವು ಕ್ಯಾಲ್ಕುಲೇಷನ್ಗೆ ತಗೊಳ್ಳೋಣ. ಓಕೆ, ನೆಕ್ಸ್ಟ್ ನೋಡೋಣ ಅದು ಇನ್ಫಾರ್ಮೇಷನ್ ನೆಸಸರಿ ಆಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ಓಕೆ, ನೆಕ್ಸ್ಟ್ ಸಿ
ಅದಾದಮೇಲೆ ಕೊಟ್ಟಿದ್ದಾರೆ ನೋಡಿ ರಾ ಮೆಟೀರಿಯಲ್ ಕಾಸ್ಟ್. ರಾ ಮೆಟೀರಿಯಲ್ ಕಾಸ್ಟ್ ಇಸ್ ಆಲ್ಸೋ ಪಾರ್ಟ್ ಆಫ್ ದಿ ಪ್ರೈಮ್ ಕಾಸ್ಟ್. ಸೊ ನೆಕ್ಸ್ಟ್ ರಾ ಮೆಟೀರಿಯಲ್ ಕಾಸ್ಟ್ ಈಗ ಪರ್ಫೆಕ್ಟಾಗಿ ಬಂತು. ರಾ ಮೆಟೀರಿಯಲ್ ಕಾಸ್ಟ್ನ ನಾವು ಕನ್ಸಿಡರೇಷನ್ ಮಾಡೋದ್ರಿಂದ ಎಲ್ಲ ರಾ ಮೆಟೀರಿಯಲ್ ಕಾಸ್ಟ್ ಕನ್ಸಿಡರ್ ಮಾಡ್ತಿದ್ವಿ. ರಾ ಮೆಟೀರಿಯಲ್ ಕಾಸ್ಟ್ ಪಿ ಎಷ್ಟು ಒಂದು ಯೂನಿಟ್ಗೆ 50 ರೂಪೀಸ್ ಆ್ಯಂಡ್ ಕ್ಯೂ ಎಷ್ಟು 40 ರೂಪೀಸ್. ಫಸ್ಟ್ ಏನು ಕೊಟ್ಟಿದ್ದಾನೋ ಅದು ಬರ್ಕೊಳ್ಳಿ, ಬೇಕಾದ್ರೆ ಮತ್ತೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಆ್ಯಂಡ್ ಆರ್ ಎಷ್ಟು 22 ಯೂನಿಟ್ಸ್, 22 ರೂಪೀಸ್. ಓಕೆ, ಸೊ ಈಗ ನಾವು ಪ್ರೈಮ್ ಕಾಸ್ಟ್ಗೆ ಇನ್ಫಾರ್ಮೇಷನ್ ಬರ್ಕೊಂಡಿದ್ದೀವಿ. ಸೊ ಈಗ ರಾ ಮೆಟೀರಿಯಲ್ ಕಾಸ್ಟ್ ಮುಗೀತು, ಟಿಕ್ ಮಾರ್ಕ್ ಹಾಕ್ಕೊಂಬಿಡಿ, ಅದು ಮುಗೀತು ಅಂತ. ನೆಕ್ಸ್ಟ್ ಡೈರೆಕ್ಟ್ ಲೇಬರ್ ಹವರ್ಸ್ ಅಂದರೆ 2.5 ಅವರ್ಸ್. ಡೈರೆಕ್ಟ್ ಲೇಬರ್ ಅವರ್ಸ್ ಮೆನ್ಷನ್ ಮಾಡಬೇಕಾ? ಅವರ್ಸ್, ಅದು ಕಾಸ್ಟ್ ಅಲ್ಲ. ಓಕೆ, ನೆಕ್ಸ್ಟ್ ಬೇಕಾಗಿರೋದು ಪ್ರೈಮ್ ಕಾಸ್ಟ್ಗೆ ರಾ ಮೆಟೀರಿಯಲ್ ಕಾಸ್ಟ್ ಮುಗೀತು. ಇನ್ನು ಬರಬೇಕು ಅಂತ ಹೇಳಿದ್ರೆ ವೇಜ್ ಕಾಸ್ಟ್ ಬರ್ಬೋದು ಅಥವಾ ಲೇಬರ್ ಕಾಸ್ಟ್ ಬರ್ಬೋದು ನಮಗೆ. ಡೈರೆಕ್ಟ್ ಲೇಬರ್ ಹವರ್ಸ್ ಕೊಟ್ಟಿದ್ದಾನೆ, ನೆಕ್ಸ್ಟ್ ಮೆಷಿನ್ ಅವರ್ಸ್ ಕೊಟ್ಟಿದ್ದಾನೆ, ಮತ್ತೆ ಅದಾದಮೇಲೆ ಡೈರೆಕ್ಟ್ ಲೇಬರ್ ಕಾಸ್ಟ್ ಕೊಟ್ಟಿದ್ದಾನೆ. ಸೊ ಅದು ಪಾರ್ಟ್ ಆಫ್ ಪ್ರೈಮ್ ಕಾಸ್ಟ್. ಸೊ ಡೈರೆಕ್ಟ್ ಲೇಬರ್ ಕಾಸ್ಟ್ ಎಷ್ಟು ಕೊಟ್ಟಿದ್ದಾರೆ ನೋಡಿ, ₹16 ಆ್ಯಂಡ್ ಕ್ಯೂ 24 ರೂಪೀಸ್ ಆ್ಯಂಡ್ ಆರ್ 12 ರೂಪೀಸ್. ಇನ್ಯಾವುದಾದ್ರೂ ಇನ್ಫಾರ್ಮೇಷನ್, ಇನ್ಯಾವ ಇನ್ಫಾರ್ಮೇಷನ್ ಇಲ್ಲ ಪ್ರೈಮ್ ಕಾಸ್ಟ್ಗೆ ಬರೋದಕ್ಕೆ. ಸೊ ಇವೆರಡನ್ನೂ ನಾವು ಟೋಟಲ್ ಮಾಡಿದ್ರೆ ಪ್ರೈಮ್ ಕಾಸ್ಟ್ ನಮಗೆ ಸಿಗುತ್ತೆ. ಪ್ರೈಮ್ ಕಾಸ್ಟ್ ಎ ಅಂತ ನಾನು ಕನ್ಸಿಡರೇಷನ್ ಮಾಡ್ತೀನಿ, ಯಾಕಂತ ಇನ್ನೂ ಓವರ್ ಹೆಡ್ ಕಾಸ್ಟ್ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಟ್ರೆಡಿಷನಲ್ ಮೆಥಡಲ್ಲಿ. ಓಕೆ, ಸೊ ಈಗ ಪ್ರೈಮ್ ಕಾಸ್ಟ್ನ ನಾನು ಕ್ಯಾಲ್ಕುಲೇಷನ್ ಮಾಡ್ತಿದ್ದೀನಿ. ಓಕೆ, ಸೊ ಈಗ ಕ್ಯಾಲ್ಕುಲೇಟರಲ್ಲಿ ಮಾಡಬೇಕಂತ ಹೇಳಿದ್ರೆ ತುಂಬ ಟೈಮ್ ಹಿಡಿಯುತ್ತೆ, ಪ್ರಾಬ್ಲಮ್ ತುಂಬ ದೊಡ್ಡದಾಗಿದೆ. ಅದಕ್ಕೆ ನಾನು ಜನರಲಾಗಿ ಇಲ್ಲಿ ಸೊಲ್ಯೂಷನ್ ಬರ್ಕೊಂಡಿದ್ದೀನಿ. ಸೊ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ 50 + 16 66 ರೂಪೀಸ್ ಟೋಟಲಿ ಆ್ಯಂಡ್ 64 ಆ್ಯಂಡ್ 34. ನೀವು ಬೇಕಾದರೆ ಇದನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಯು ವಿಲ್ ಗೆಟ್ 30 lakhs and here 9,60,000. Totally you will get 39,60,000. So here you will get 40,000 into 40,000, 16 lakhs. Next 9,60,000. ಸೊ ಇದು ಯೂನಿಟ್ ಕಾಸ್ಟ್ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಒಂದು ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ 50 ಅಂತ ಹೇಳಿದ್ರೆ ಒಂದು ಯೂನಿಟ್ಗೆ 50 ರೂಪೀಸ್ ಅಂತದೆ. ಪ್ರಾಡಕ್ಟ್ ಪಿ ಎಷ್ಟು ಪ್ರೊಡಕ್ಷನ್ ಆಗ್ತದೆ? 60,000 ಯೂನಿಟ್. 60 × 50 30 lakhs. 16 × 60 9,60,000. ಅದೇ ಇದೆ 40 × 40,000 16 lakhs. 24 × 40,000 9,60,000. ಸೊ ಅದೇ ಥರ ನೀವು ಎಲ್ಲದಕ್ಕೂ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಓಕೆ, ಸೊ 25,60,000. ನೆಕ್ಸ್ಟ್ 3,52,000 and 1,92,000. ಟೋಟಲ್ 5,44,000. ಸೊ ಇದು ಪ್ರೈಮ್ ಕಾಸ್ಟ್ ಮುಗೀತು. ಓಕೆ, ಎ ಬಿ ಸಿ ಮೆಥಡಲ್ಲೂ ಈ ಸ್ಟೆಪ್ವರೆಗೂ ಸೇಮ್ ಬರುತ್ತೆ. ಇನ್ ಕೇಸ್ ಎ ಬಿ ಸಿ ಮೆಥಡಲ್ಲಿ ಕ್ಯಾಲ್ಕುಲೇಷನ್ ಮಾಡೋದು ಕೇಳಿದ್ರೆ ಅಲ್ಲಿ ರಾ ಮೆಟೀರಿಯಲ್ ಕಾಸ್ಟ್ ಇತ್ತು, ಡೈರೆಕ್ಟ್ ಲೇಬರ್ ಕಾಸ್ಟ್ ಇತ್ತಾ? ಸೊ ಸೇಮ್ ಇಲ್ಲಿವರೆಗೂ ಈ ಸ್ಟೆಪ್ಪು ಎ ಬಿ ಸಿ ಮೆಥಡಲ್ಲಿ ನೀವು ಬರ್ಕೋಬೋದು. ಡೈರೆಕ್ಟಾಗಿ ಇಲ್ಲಿಂದನೇ ಬರ್ಕೋಬೋದು ಅಥವಾ ಡೈರೆಕ್ಟಾಗಿ ಪ್ರೈಮ್ ಕಾಸ್ಟ್ ಅಂತಲೇ ಬರ್ಕೋಬೋದು. ನೋ ಪ್ರಾಬ್ಲಮ್. ಟೈಮ್ ಇದ್ದರೆ ಎಲ್ಲ ಬರ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಪ್ರೈಮ್ ಕಾಸ್ಟ್ ಅಂತ ಮಾತ್ರ ಹಾಕಿ. ಯಾಕಂತ ಹೇಳಿದ್ರೆ ಓವರ್ ಹೆಡ್ ಕಾಸ್ಟ್ ಮಾತ್ರ ಚೇಂಜ್ ಆಗುತ್ತೆ. ಯಾಕಂತ ಹೇಳಿದ್ರೆ ಓವರ್ ಹೆಡ್ ಕಾಸ್ಟು ಬೇಸ್ಡ್ ಆನ್ ಟ್ರೆಡಿಷನಲ್ ಮೆಥಡಲ್ಲಿ ಅಲೋಕೇಟ್ ಮಾಡ್ತೀವಿ. ಇನ್ ಕೇಸ್ ಎ ಬಿ ಸಿ ಮೆಥಡಲ್ಲಿ ಕೇಳಿದ್ರೆ ಬೇಸ್ಡ್ ಆನ್ ಎ ಬಿ ಸಿ ಮೆಥಡಲ್ಲಿ ಅಲೋಕೇಟ್ ಮಾಡ್ತೀವಿ. ಈಗ ಪ್ರೈಮ್ ಕಾಸ್ಟ್ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಓವರ್ ಹೆಡ್ ಕಾಸ್ಟ್. ಓವರ್ ಹೆಡ್ ಕಾಸ್ಟ್ ಯಾವ ಮೆಥಡಲ್ಲಿ ಮಾಡ್ತಿರೋದು ನಾವು? ಟ್ರೆಡಿಷ್ನಲ್ ಮೆಥಡಲ್ಲಿ ನಾವು ಮಾಡ್ತೀವಿ. ಟ್ರೆಡಿಷ್ನಲ್ ಮೆಥಡಲ್ಲಿ ಮಾಡಬೇಕಂತ ಹೇಳಿದ್ರೆ ಯಾವುದ್ರ ಬೇಸ್ ಮೇಲೆ ಮಾಡ್ತಿದ್ದೀವಿ? ಡೈರೆಕ್ಟ್ ಲೇಬರ್ ಹವರ್ ರಿಕವರಿ ರೇಟ್. ಸೊ ಡೈರೆಕ್ಟ್ ಲೇಬರ್ ಹವರ್ ರಿಕವರಿ ರೇಟ್ ನೀವು ಪರ್ಫೆಕ್ಟಾಗಿ ಇದನ್ನು ಬರ್ಕೊಳ್ತಾ ಹೋಗಬೇಕು, ಇಲ್ಲ ಅಂತ ಹೇಳಿದ್ರೆ ಕನ್ಫ್ಯೂಷನ್ಸ್ ಆಗುತ್ತೆ. ಸೊ ಡೈರೆಕ್ಟ್ ಲೇಬರ್ ಹವರ್ ರಿಕವರಿ ರೇಟ್. ಓಕೆ, ಸೊ ಈಗ ಈ ಡೈರೆಕ್ಟ್ ಲೇಬರ್ ಹವರ್ ರಿಕವರಿ ರೇಟು ಟೋಟಲ್ ಓವರ್ ಹೆಡ್ಸ್ ಬೇಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದೀವಿ. ಸೊ ಈಗ ಡೈರೆಕ್ಟ್ ಲೇಬರ್ ಹವರ್ ರಿಕವರಿ ರೇಟು ಒಂದು ಪ್ರಾಡಕ್ಟ್ಗೆ ಮಾತ್ರ ಅಪ್ಲೈ ಆಗುತ್ತೆ, ಇಲ್ಲ ಎಲ್ಲ ಪ್ರಾಡಕ್ಟ್ಗೂ ಅಪ್ಲೈ ಆಗುತ್ತಾ? ಎಸ್, ಡೆಫಿನೆಟ್ಲಿ ಇಟ್ ವಿಲ್ ಬಿ ಅಪ್ಲಿಕಬಲ್ ಫಾರ್ ಆಲ್ ದಿ ಪ್ರಾಡಕ್ಟ್ಸ್. ಎಲ್ಲ ಪ್ರಾಡಕ್ಟ್ಸ್ಗೂ ಅಪ್ಲಿಕಬಲ್ ಆಗುತ್ತೆ ಅಂತ ಹೇಳಿದ್ರೆ ನಾವು ಇಲ್ಲಿ ಪ್ರಾಡಕ್ಟ್ ಪಿ, ಪ್ರಾಡಕ್ಟ್ ಕ್ಯೂ ಆ್ಯಂಡ್ ಪ್ರಾಡಕ್ಟ್ ಆರ್ನ ಬರ್ಕೊಂಡಿದ್ವಿ. ಯಾಕಂತಂದರೆ ಈ ಡೈರೆಕ್ಟ್ ಲೇಬರ್ ಅವರ್ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಈ ಡೈರೆಕ್ಟ್ ಲೇಬರ್ ಅವರ್ ಎಷ್ಟಿದೆ? 10.81 ಅಂದರೆ ಎಲ್ಲ ಪ್ರಾಡಕ್ಟಿಗೂ ಅಪ್ಲೈ ಆಗುತ್ತೆ ಅಂತ ಹೇಳಿದ್ರೆ 10.81 ಪರ್ ಡೈರೆಕ್ಟ್ ಲೇಬರ್ ಹವರ್. ಈ ಫುಲ್ ಫಾರ್ಮ್ ತುಂಬ ಇಂಪಾರ್ಟೆಂಟು, ಬೇಕಾದ್ರೆ ನೀವು ಬರ್ಕೊಳ್ಳಿ, ಕನ್ಫ್ಯೂಷನ್ಸ್ ಆಗೋದಿಲ್ಲ. ಸೊ 10.81 ಪರ್ ಡೈರೆಕ್ಟ್ ಲೇಬರ್ ಹವರ್ ಆ್ಯಂಡ್ 10.81 ಪರ್ ಡೈರೆಕ್ಟ್ ಲೇಬರ್ ಹವರ್ ಇಂಟು
ಈಗ ಡೈರೆಕ್ಟ್ ಲೇಬರ್ ಅವರ್ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ ಅಂತಂದರೆ ಎಲ್ಲದಕ್ಕೂ ನಾನು ಬರ್ಕೊಂಡಿದ್ದೀನಿ. ಈಗ 1 ಹವರ್ಗೆ 10.81 rupees ಅಂತ ಹೇಳಿದ್ರೆ ಟೋಟಲ್ 60,000 ಯೂನಿಟ್ ಪ್ರೊಡಕ್ಷನ್ ಆಗೋದಕ್ಕೆ ಎಷ್ಟು ಹವರ್ಸ್ ಬೇಕಾಗುತ್ತೆ, ಅದಕ್ಕೆ ನಾವು ಎಷ್ಟು ಕೊಡಬೇಕು ಅಂತ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಈಗ 1 ಹವರ್ಗೆ 10.81 rupees ಅಂತ ಹೇಳಿದ್ರೆ ಟೋಟಲ್ ಹವರ್ಸ್ ಪ್ರಾಡಕ್ಟ್ ಪಿ ಪ್ರೊಡಕ್ಷನ್ ಮಾಡೋದಕ್ಕೆ ಟೋಟಲ್ ಹವರ್ಸ್ ಎಷ್ಟು ಬೇಕು ಅಂತ ನಾವು ಕ್ಯಾಲ್ಕುಲೇಷನ್ ಮಾಡಿಕೊಂಡ್ರೆ ನಮಗೆ ಟೋಟಲ್ ಕಾಸ್ಟ್ ಬರುತ್ತೆ. ಆಯಿತಾ ಇಲ್ವಾ? ಸೊ ಪ್ರಾಬ್ಲಮಲ್ಲಿ ನೋಡಿ ಅದರ್ ವರ್ಡ್ಸ್ ಅಂತಂದರೆ ಟೋಟಲ್ 10.81 ಇದೆ. ಸೊ ಈಗ ಫಸ್ಟ್ ಟೇಬಲಲ್ಲಿ ನೋಡಿ ಪ್ರಾಬ್ಲಮಲ್ಲಿ ರಿಗಾರ್ಡಿಂಗ್ ಡೈರೆಕ್ಟ್ ಲೇಬರ್ ಹವರ್ಸ್. ಸೊ ಡೈರೆಕ್ಟ್ ಲೇಬರ್ ಹವರ್ಸ್ ಅಂದರೆ 2.5 ಅಂದರೆ 1 ಯೂನಿಟ್ ಬೇಸಿಸ್ ಮೇಲೆ ಕೊಟ್ಟಿದ್ದಾನೆ. ಸೊ 10.81 ನೋಡಿ, 1 ಹವರ್ಗೆ 10.81 rupees ಅಂತ ಹೇಳಿದ್ರೆ ಒಂದು ಟೋಟಲ್ ನಂಬರ್ ಆಫ್ 60,000 ಯೂನಿಟ್ಸ್ಗೆ ಎಷ್ಟು ಬೇಕಾಗುತ್ತೆ ನಮಗೆ, ಅದನ್ನು ನಾವು ಮಲ್ಟಿಪ್ಲೈ ಮಾಡಿಕೊಂಡ್ರೆ ಸಪ್ರೇಟಾಗಿ ಕ್ಯಾಲ್ಕುಲೇಷನ್ ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ಇಲ್ಲೇ ಬರ್ಕೊಳ್ಳಿ. ನೋಡಿ ಇಲ್ಲಿ ಡೈರೆಕ್ಟ್ ಲೇಬರ್ ಅವರ್ 2.5 ಹವರ್ ಪರ್ ಯೂನಿಟ್ ಬೇಸ್ ಮೇಲೆ ನಮಗೆ ಇನ್ಫಾರ್ಮೇಷನ್ ಕೊಟ್ಟಿರೋದು. ಸೊ ಅದಕ್ಕೆ 2.5 hour ಪರ್ ಯೂನಿಟ್ ಅಂತ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಪ್ರಾಡಕ್ಟ್ ಕ್ಯೂ ಪ್ರೊಡಕ್ಷನ್ ಆಗೋದಕ್ಕೆ 4 hour ಪರ್ ಯೂನಿಟ್ ಅಂತ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಪ್ರಾಡಕ್ಟ್ ಆರ್ ಪ್ರೊಡಕ್ಷನ್ ಆಗೋದಕ್ಕೆ ಎಷ್ಟು ಬೇಕು, 2 hour ಪರ್ ಯೂನಿಟ್. ಓಕೆ, ಸೊ ಈಗ ನಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ. ಅಂದರೆ ಡೈರೆಕ್ಟ್ ಲೇಬರ್ ಅವರ್ ಬೇಸಿಸ್ ಮೇಲೆ ನಾವು ಓವರ್ ಹೆಡ್ ಕಾಸ್ಟ್ನ ಟ್ರೆಡಿಷನಲ್ ಮೆಥಡಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಈ ಡೈರೆಕ್ಟ್ ಲೇಬರ್ ಅವರ್ ಎಲ್ಲ ಪ್ರಾಡಕ್ಟ್ಗೂ ಅಪ್ಲಿಕಬಲ್ ಆಗುತ್ತೆ. ಅದೇ ಎಲ್ಲ ಪ್ರಾಡಕ್ಟ್ ನೇಮ್ಸು ಬರ್ಕೊಂಡಿದ್ದೀನಿ. ಸೊ ಡೈರೆಕ್ಟ್ ಲೇಬರ್ ಅವರ್ ಎಷ್ಟು ಅಪ್ಲಿಕಬಲ್ ಆಗುತ್ತೆ ಎಲ್ಲ ಪ್ರಾಡಕ್ಟ್ಸ್ಗೂ 10.81 ಪರ್ ಡೈರೆಕ್ಟ್ ಲೇಬರ್ ಅವರ್, 10.81 ಪರ್ ಡೈರೆಕ್ಟ್ ಲೇಬರ್ ಅವರ್ ಇದು ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಅದಕ್ಕೆ ನಾನು ಎಲ್ಲದರಲ್ಲೂ ಬರ್ಕೊಂಡಿದ್ದೀನಿ. ಈಗ 10.81 rupees ಪರ್ ಡೈರೆಕ್ಟ್ ಲೇಬರ್ ಅವರ್ಗೆ ಕೊಡ್ತಿದ್ದೀವಿ. ಅಂದರೆ ಒಂದು ಡೈರೆಕ್ಟ್ ಲೇಬರ್ ಅವರ್ಗೆ 10.81 rupees ಕೊಡ್ತಿದ್ದೀವಿ ಅಂತ ಹೇಳಿದ್ರೆ ಪ್ರಾಡಕ್ಟ್ ಪಿ 1 ಯೂನಿಟ್ನ ಪ್ರೊಡಕ್ಷನ್ ಮಾಡೋದಕ್ಕೆ ಎಷ್ಟು ಅವರ್ ಬೇಕಾಗುತ್ತೆ, 2.5 hours ಬೇಕಾಗುತ್ತೆ. ಇವಾಗ ಇವೆರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ 1 ಯೂನಿಟ್ಗೆ ನಾವು ಎಷ್ಟು ಕಾಸ್ಟ್ ಕೊಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ನಮಗೆ ಈಸಿಯಾಗಿ ಬರುತ್ತೆ. ಯಾಕಂದರೆ ಇದು ಪರ್ ಡೈರೆಕ್ಟ್ ರೇಟ್ ಆ್ಯಂಡ್ ಇದು ಪರ್ ಅವರ್ ಪರ್ ಯೂನಿಟ್. 1 ಯೂನಿಟ್ಗೆ 2.5 hours ಅಂತ ನಾವು ಇನ್ನೂ 60,000 ಯೂನಿಟ್ಸ್ಗೆ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿಲ್ಲ. ಇದನ್ನು ಕ್ಯಾಲ್ಕುಲೇಷನ್ ಮಾಡಿಕೊಂಡ್ರೆ 1 ಯೂನಿಟ್ಗೆ ಟೋಟಲ್ ಕಾಸ್ಟ್ ಎಷ್ಟು ಬರುತ್ತೆ ಅಂತ ಬರುತ್ತೆ. ಇದನ್ನು ಇದ್ರ ಜೊತೆಗೆ ಮಲ್ಟಿಪ್ಲೈ ಮಾಡಿದ್ರೆ ಟೋಟಲ್ ಕಾಸ್ಟ್ ಬರುತ್ತೆ. ಓಕೆ, ಸಿ ದ ಪ್ರಾಬ್ಲಮ್ ನಾವು. ಈಗ 10.81 ಪರ್ ಡೈರೆಕ್ಟ್ ಲೇಬರ್ ಅವರ್ ಆ್ಯಂಡ್ 2.5 hour ಪರ್ ಯೂನಿಟ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 27.02 rupees 1 ಯೂನಿಟ್ಗೆ 27 ರೂಪಾಯಿ 2 ಪೈಸೆ ಸಿಗುತ್ತೆ. ಅಂದರೆ 1 ಯೂನಿಟ್ಗೆ 27 ರೂಪಾಯಿ 2 ಪೈಸೆ ಅಂತ ಹೇಳಿದ್ರೆ ಟೋಟಲ್ 60,000 ಯೂನಿಟ್ಸ್ಗೆ ಎಷ್ಟು ಅಂತ ನಾವು ಕ್ಯಾಲ್ಕುಲೇಷನ್ ಮಾಡಿಕೊಂಡ್ರೆ 16 ಅಂದರೆ 27.02 ಇಂಟು 60,000 ಮಾಡಬೇಕು. 16,021,200. ಸೊ ನಾವು ಜನರಲಾಗಿ ಎಕ್ಸಾಮಲ್ಲಿ ಏನು ರಾಂಗ್ ಮಾಡ್ತೀವಿ ಅಂತ ಹೇಳಿದ್ರೆ ಇದು 10.81 ಪರ್ ಡೈರೆಕ್ಟ್ ಲೇಬರ್ ಅವರ್ ಆ್ಯಂಡ್ 2.5 hour ಪರ್ ಯೂನಿಟ್ ಇದ್ರ ಕ್ಯಾಲ್ಕುಲೇಷನ್ ಮಾಡಿ ಟೋಟಲ್ ಹಾಕ್ಬಿಡ್ತೀವಿ. ಯಾಕಂತ ಹೇಳಿದ್ರೆ ಇಲ್ಲಿ ಕ್ಯಾಲ್ಕುಲೇಷನ್ ಜನರಲಾಗಿ ಮೈಂಡ್ ಸೆಟ್ಟಲ್ಲಿ ಬರೋದೇ ಅದೇ ಥರ. ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ, ಪರ್ ಡೈರೆಕ್ಟ್ ಲೇಬರ್ ಅವರ್ 1 hourಗೆ 10.81 rupees ಕೊಡ್ತಿದ್ದೀವಿ. ಇಲ್ಲಿ 1 hour ಅಂದರೆ 1 ಯೂನಿಟ್ ಪ್ರೊಡಕ್ಷನ್ ಆಗೋದಕ್ಕೆ 2.5 hour ರಿಕ್ವೈರ್ಮೆಂಟ್ ಆಗಿದೆ. ಅದೆರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಯೂನಿಟ್ ಇನ್ಫಾರ್ಮೇಷನ್ನೇ ಬರೋದು, ಟೋಟಲ್ ಇನ್ಫಾರ್ಮೇಷನ್ ಬರೋದಿಲ್ಲ. ಟೋಟಲ್ ಇನ್ಫಾರ್ಮೇಷನ್ ಬರಬೇಕಂತ ಹೇಳಿದ್ರೆ ಯೂನಿಟ್ ರೇಟ್ನ ನಾವು ಟೋಟಲ್ ಯೂನಿಟ್ಸ್ಗೆ ಮಲ್ಟಿಪ್ಲೈ ಮಾಡಿದ್ರೆ ಟೋಟಲ್ ಕಾಸ್ಟ್ ಅಥವಾ ಟೋಟಲ್ ಇನ್ಫಾರ್ಮೇಷನ್ ಬರುತ್ತೆ. ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ಈಗ ಪ್ರಾಡಕ್ಟ್ ಪಿದು ನಾವು ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದೀವಿ. ಅದೇ ಥರ ಪ್ರಾಡಕ್ಟ್ ಕ್ಯೂ 10.81 ಪರ್ ಡೈರೆಕ್ಟ್ ಲೇಬರ್ ಅವರ್ 1 hourಗೆ 10.81 rupees ಅಂತ ಹೇಳಿದ್ರೆ ಪ್ರಾಡಕ್ಟ್ ಕ್ಯೂ 1 ಯೂನಿಟ್ನ ಪ್ರೊಡಕ್ಷನ್ ಆಗೋದಕ್ಕೆ ಎಷ್ಟು ಬೇಕು, 4 hours ಬೇಕು. ಅಲ್ಲಿಗೆ ನಮಗೆ ಯೂನಿಟ್ ಇನ್ಫಾರ್ಮೇಷನ್ನೇ ಬರೋದು. 10.81 ಇಂಟು 4 ಎಷ್ಟು ಬರುತ್ತೆ, 43.24 rupees ಕೊಡಬೇಕು 1 ಯೂನಿಟ್ ಆಫ್ ಪ್ರಾಡಕ್ಟ್ ಕ್ಯೂಗೆ. ಸೊ ಈಗ 1 ಯೂನಿಟ್ಗೆ 43.24 ಅಂತ ಹೇಳಿದ್ರೆ ಟೋಟಲ್ 40,000 ಯೂನಿಟ್ಸ್ಗೆ ಎಷ್ಟು, 17,29,600 rupees ಕೊಡಬೇಕು. ಸೊ ಅದೇ ಥರ ಪ್ರಾಡಕ್ಟ್ ಸಿಗೆ ಕ್ಯಾಲ್ಕುಲೇಷನ್ ಮಾಡಿ 10.81 ಇಂಟು 2 hours ಪರ್ ಯೂನಿಟ್ ಅಂತ ಹೇಳಿದ್ರೆ 21.62 rupees per hour of product R. If we are going to multiply 21.62 into 16,000, total number of units 16,000 ಎಷ್ಟು ಬೇಕಾಗುತ್ತೆ ಕಾಸ್ಟು, 3,45,920. 3,45,920. ಸೊ ಈಗ ನಮಗೆ ಓವರ್ ಹೆಡ್ ಕಾಸ್ಟು ಟ್ರೆಡಿಷ್ನಲ್ ಮೆಥಡಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದೀವಿ. ಸೊ ರೈಟ್ ಡೌನ್ ಆ್ಯಸ್ ಇಟ್ ಈಸ್ 27.02, 16,21,200 and 43.24, 17,29,600
21.62 3,45,920. ಸೊ ಇದೇನಿದು ಪ್ರೈಮ್ ಕಾಸ್ಟ್ ಆಯಿತು. ಇದು ಓವರ್ ಹೆಡ್ ಕಾಸ್ಟ್ ಅಂಡರ್ ಟ್ರೆಡಿಷ್ನಲ್ ಮೆಥಡ್. ಈಗ ನಾವು ಯೂನಿಟ್ ಕಾಸ್ಟ್ನ ABC ಮೆಥಡಲ್ಲಿ ಯೂನಿಟ್ ಕಾಸ್ಟ್ನ ಪ್ರಾಡಕ್ಟ್ ಕಾಸ್ಟ್ ಅಥವಾ ಯೂನಿಟ್ ಕಾಸ್ಟ್ ಅಥವಾ ಪ್ರಾಡಕ್ಟ್ ಕಾಸ್ಟ್ನ ಡೈರೆಕ್ಟ್ ಲೇಬರ್ ಅವರ್ ರಿಕವರಿ ಮೇಲೆ ಅಲೋಕೇಶನ್ ಮಾಡಿದ್ದೀವಿ. ಈಗ ಟೋಟಲ್ ಕಾಸ್ಟ್ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ಟೋಟಲ್ ಕಾಸ್ಟ್ ಅಂಡರ್ ಟ್ರೆಡಿಷ್ನಲ್ ಮೆಥಡಲ್ಲಿ ಟೋಟಲ್ ಕಾಸ್ಟ್ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂದ್ರೆ ಪ್ರೈಮ್ ಕಾಸ್ಟ್ನ ಮತ್ತು ಓವರ್ ಹೆಡ್ ಕಾಸ್ಟ್ನ ಆ್ಯಡ್ ಮಾಡಬೇಕು. ಸೊ ಅದಕ್ಕೆ ನಾನು A ಪ್ಲಸ್ B ಅಂತ ಬರ್ಕೊಂಡಿದ್ದೀನಿ. ಇನ್ ಕೇಸ್ 66 ಪ್ಲಸ್ 27.02 ಎರಡೂ ಕಾಸ್ಟ್ನ ಆ್ಯಡ್ ಮಾಡಿಕೊಂಡ್ರೆ ನಮಗೆ ಎಷ್ಟು ಬರುತ್ತೆ? 93.02 ಪರ್ ಯೂನಿಟ್ ರೇಟ್ ಆ್ಯಂಡ್ ಟೋಟಲ್ ಆಗಿ 55,81,200 rupees. ಸೊ ಇಲ್ಲಿ 107.24 ಆ್ಯಂಡ್ 42,89,600. ನೆಕ್ಸ್ಟ್ 55.62 ಪರ್ ಯೂನಿಟ್. ಸೊ ಟೋಟಲ್ ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 88 lakh, ಓಕೆ 8,89,920 8,89,920 rupees. So we have calculated the product cost based on the direct labor hour recovery rate. Based on direct labor hour recovery rate, we are calculated the product or unit cost of each product P, Q and R. So ಇದು ಟ್ರೆಡಿಷನಲ್ ಮೆಥಡಲ್ಲಿ ನಾವು ಕಾಸ್ಟ್ನ ಕ್ಯಾಲ್ಕುಲೇಷನ್ ಮಾಡಿ ಮುಗಿಸಿದ್ದೀವಿ. ಓಕೆ, ಸೊ ಟೇಕ್ ಡೌನ್ ದಿ ಪ್ರಾಬ್ಲಮ್. If you have any queries, so please call me or you can post your query in the comment box. Okay, so definitely I am going to give a solution and I will clarify all your doubts. Okay, so ಇದು ಟ್ರೆಡಿಷನಲ್ ಮೆಥಡಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದೀವಿ. ಜಸ್ಟ್ ತಗೊಂಬಿಡಿ. ನೆಕ್ಸ್ಟ್ ABC ಮೆಥಡಲ್ಲಿ ಯಾವ ಥರ ಅಲೋಕೇಟ್ ಮಾಡೋದು ಕಾಸ್ಟ್ ಅಂತ ಹೇಳ್ಬಿಟ್ಟು ನಾವು ಅಥವಾ ಡಿಸ್ಕಷನ್ ಮಾಡೋಣ. ಸೊ ABC ಮೆಥಡಲ್ಲೂ ಅಪ್ ಟು ಪ್ರೈಮ್ ಕಾಸ್ಟ್ವರೆಗೂ ಸೇಮ್ ಇರುತ್ತೆ. ಈ ಓವರ್ ಹೆಡ್ ಕಾಸ್ಟ್ ಅಲೋಕೇಶನ್ ಮಾತ್ರ ಚೇಂಜ್ ಆಗುತ್ತೆ. ದಟ್ಸ್ ಇಟ್. ಓಕೆ, ಸೊ ಇದು ಟ್ರೆಡಿಷನಲ್ ಮೆಥಡಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ.